ಈಗ ನಮ್ಮ ಧರ್ಮ ಹೊಡ್ಯಾಕ ಕುಂತವ್ರು ಯಾರಪ್ಪ? ನಮ್ಮವ್ರ. ಖಂಡಿತ ನಾವು ಹಿಂದೂ ಧರ್ಮದವರಲ್ಲ. ನಮ್ದು ಸನಾತನ ಧರ್ಮ. ಬಸವ ಕಲ್ಯಾಣದಲ್ಲಿ ನಿಮ್ಮ ಆಟ ನಡೀಲಿಕ್ಕೆ ಬಿಡೋದಿಲ್ಲ. ನಾವು ನಮ್ಮ ದೇಶ, ನಮ್ಮ ಧರ್ಮ ಉಳಿಸಕ್ ಪ್ರಾಣನ ಪಡಕ್ ಬಂದೀವಿ. ಭಾರತ ದೇವರು, ಧರ್ಮ ಮತ್ತು ಸಂತರ ದೇಶ ಅಂತ ಕರೆಸಿಕೊಳ್ಳುತ್ತೆ. ಇಲ್ಲಿ ಹೆಜ್ಜೆ ಹೆಜ್ಜೆಗೂ ದೇವಸ್ಥಾನಗಳು ಎಷ್ಟಿರ್ಬೇಕು ಅಂತೀರಿ? ಸುಮಾರು 1 ಕೋಟಿ ದೇವಸ್ಥಾನಗಳು ನಮ್ಮ ದೇಶದಲ್ಲಿ. 6,40,000 ಹಳ್ಳದವ್ರಿ. ಒಂದ್ ಹಳ್ಳಿ ಲೌಜ ಗುಡಿ ಹಿಡಿದ್ರು ಸಹಿತ ಬೇಡ. ಒಂದ್ ಹಳ್ಳ್ಯಾಗ 5 ಅದ, ಒಂದ್ ಹಳ್ಳ್ಯಾಗ 10 ಅದ, ಒಂದ್ ಹಳ್ಳ್ಯಾಗ 20 ಅದಾವ. ದೇವಸ್ಥಾನಗಳೇ ದೇವಸ್ಥಾನ ಅಂತ, ದೇವರ ಸ್ಥಾನ. ಹಾಗೆ ನೋಡಿದ್ರ ಅಣುರೇಣು ತೃಣಕಾಷ್ಟಗಳಲ್ಲಿ ದೇವರು ತುಂಬಿದ್ದಾನೆ ಅಂತ ಹೇಳುವಂತ ದೇಶನ, ಕಣಕಣದಲ್ಲಿಯೂ ಪರಮಾತ್ಮನನ್ನ ಕಾಣುವಂತಹ ದೇಶ. ನಮ್ಮ ಸಂತರು ನಾವು ಕಲಿಸಿದ್ದನ್ನ. ನಮ್ಮ ಋಷಿಮುನಿಗಳು ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮಾಸ್ಯ ಜಂತೋರ್ ನಿಹಿತೋ ಗುಹಾಯ ಹೀಗೆ ಕಲಿಸಿದ್ದು. ಈಶಾ ವಾಶ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಈಶ್ವರ ಎಲ್ಲದರಲ್ಲಿಯೂ ವಾಸವಾಗಿದ್ದ. ಅಷ್ಟೇ ಅಲ್ಲ, ಗೀತೆ ಹೇಳುತ್ತೆ, ಈಶ್ವರ ಸರ್ವಭೂತಾನಾಂ ವೃತ್ತಿ ಏಷೇ ತಿಷ್ಠತಿ ಅರ್ಜುನ. ಅರ್ಜುನ, ಈಶ್ವರ ಪ್ರತಿಯೊಂದು ಜೀವನ ಹೃದಯದಲ್ಲಿ ವಾಸವಾಗಿದ್ದ. ಅಣ್ಣ ಬಸವಣ್ಣನವರು ಹೇಳ್ತಾರ, ಎತ್ತ ನೋಡಿದಡತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಪಾದ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಖ, ಅಗಮ್ಯ ಅಗೋಚರ ಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಹೀಗೆ ನಮ್ಮ ದೇವರನ್ನ ಸಾಕ್ಷಾತ್ಕರಿಸಿಕೊಂಡಂಥವ್ರ ಅನುಭವ ಇದು. ಇದನ್ನ ನಮ್ಗೆಲ್ಲ ಅನ್ಸ್ತಾ ಇರೋದಿಲ್ಲ. ನಾವು ಬರೀ ಮನುಷ್ಯರಲ್ಲಿ ದೇವರು ಕಾಣಬೇಕಂತಲ್ಲ, ಸಣ್ಣ ಸಣ್ಣ ಅಣುಜೀವಗಳಲ್ಲಿಯೂ ಸಹಿತ ಪರಮಾತ್ಮನ ದರ್ಶನವನ್ನು ಮಾಡ್ಕೊಳ್ಬೇಕು. ಅಂಥ ದೇಶ ದೇವರ ದೇಶ. ಕಾಶ್ಮೀರದಿಂದ ಕನ್ಯಾಕುಮಾರಿಯು, ಆಸ್ಸಾಂದಿಂದ ಕರ್ಣಾವತಿಯವರೆಗೆ, ಅಂದ್ರೆ ಗುಜರಾತಿನವರೆಗೆ ಹರಡಿದಂತ ಈ ದೇಶದಲ್ಲಿ ದೇವಸ್ಥಾನಗಳು ಕೋಟಿಗಟ್ಟಲೆ, ದೇವಾಲಯ, ಸಂತರು ಅಯ್ಯೋ ಹೆಜ್ಜೆಗೊಬ್ಬರು. ಒಂದೊಂದು ಊರುಗಳು 2, 3, ಒಂದೊಂದು ಊರೊಳಗಂತೂ 2, 3 ಮಠ, ಅಲ್ಲಿ 4 ಊರುಗಳು, 1 ಮಠಗಳು, ಹಲವು 10 ಸಂಪ್ರದಾಯ. ಈ ದೇಶದ ವೈಶಿಷ್ಟ್ಯ ವಿವಿಧತೆಯಲ್ಲಿ ಏಕತೆ. ಇದು ನಮ್ಮ ವೈಶಿಷ್ಟ್ಯ. ದೇವರು ಒಬ್ಬನೇ ಇದ್ದಾಗಲೂ ಸಹಿತ ಅವರವರ ಭಾವಕ್ಕೆ, ಅವರವರ ಭಕುತಿಗೆ, ಅವರವರ ತರನಂತೆ ಇರುತಿಹನು ಶಿವಯೋಗಿ ಅನ್ನುವಂತೆ ನಾವು ನಮಗೆ ಹ್ಯಾಂಗ್ ಬೇಕೋ ಹಂಗ ದೇವರ ಸಂಕಲ್ಪನೆಯನ್ನ ಮಾಡಿಕೊಂಡು ಪೂಜಿಸುವಂತ ಅಧಿಕಾರವನ್ನ ಜಗತ್ತಿನೊಳಗ ಯಾರಿಗಾದ್ರೂ ಕೊಟ್ಟಿದ್ರೆ ಅದು ಕೇವಲ ಹಿಂದೂ ಧರ್ಮ ಮಾತ್ರ ಇಂಥ ಅಧಿಕಾರವನ್ನು. ನಿನಗೇನ್ ಮುಡಿಸ್ಬೇಕು ಆ ರೂಪದಲ್ಲಿ ನಿನ್ನ ದೇವರ ಸಂಕಲ್ಪನೆಯನ್ನು ಮಾಡು, ನೀನು ಪೂಜಾ. ನಿನಗೆ ಅದೇ ರೂಪದಲ್ಲಿ ದೇವರ ಪ್ರತ್ಯಕ್ಷ. ನಿನಗೆ ಯಾವ್ದು ಹಿಡಿಸ್ತದ ಆ ರೂಪದಲ್ಲಿ? ಯಾಕಂದ್ರೆ ಎಲ್ಲ ಕಡೆನೂ ಇದ್ದಾನೆ. ಆದ್ರೆ ಎಲ್ಲಿಯೂ ಭೇದ ಮಾಡಕ್ ಹೋಗ್ಬೇಡ. ಒಬ್ಬ ಶಿಷ್ಯ ಒಂದ್ ದೊಡ್ಡ ಗುಡ್ಯಾಗ ಹೋದ್ನಂತ. ಒಂದ್ ಕಡೆ ಹನುಮಂತಿಯವರು, ಒಂದು ಕಡೆ ಶಿವ, ಎರಡೂ ಇದ್ದು ಅಂತ ಮೂರ್ತಿ. ಇವ ಏನಂದಂತ, ನಾನು ಶಿವನ ಭಕ್ತ, ನಾ ಹನುಮಂತಿಯವ್ರಿಗೆ ಒಟ್ಟ ನೋಡಂಗಿಲ್ಲ, ಹನುಮಂತಿಯವ್ರಿಗೆ ಏನು ಮಾಡಂಗಿಲ್ಲ ಅಂತ ತಿಳ್ಕೊಂಡು ಹನುಮಂತಿಯವರು ಮತ್ತು ಶಿವನ ನಡು ಒಂದ್ ಅರ್ವಿ ಕಟ್ಟಿದ್ನಂತೆ. ನಾ ಮಾಡೋದೇನು ನಿನಗ ಕಾಣಿಸಬಾರ್ದು ಅಂತ ಕಟ್ಟಿರ್ಬೇಕು ಅಂತ ನೀರ್ ಹಾಕಿದ. ಹಿಂಗ್ ನೀರ್ ಹಾಕೋಣ ಸರದ್ ಹನುಮಂತವ್ರ ಕಡೆ ಹೋಗಾಕತ್ತದ. ಹರದು ದಡದನ್ನ ಜಪ್ಕೊಂಡೆ, ನಿನಗ್ ಹಾಕಿಲ್ಲ ಆ ಕಡೆ ಜಪ್ಕೊಂಡ ನೀರ್. ಮುಂದ ಅರಿಶಿಣ ಕುಂಕುಮ ವಿಭಕ್ತಿ ಎಲ್ಲ ಹಚ್ಚದ ಶಿವಲಿಂಗಕ್ಕೆ. ಪ್ರಶ್ನೆ ಯಾವಾಗ ಬಂತು ಅಂತಂದ್ರ, ಯಾವಾಗ ಉದ್ಬತ್ತಿ ಹಿಡಿದ್ ಬಂತಲ್ಲ, ಕೈ ಆ ಕಡೆ ಹೋಗಾಕತ್ತದ.
ಎದ್ದು ಹೋದವನ ಹನುಮಪ್ಪನ ಮೂಗ್ನಾಗ ಆಡಿ ಇದನ್ ತುಂಬ ಹಳ್ಳಿಕ್ಕೆ ಗೊತ್ತಿದ. ಯಾಕಂದ್ರೆ ಮೂಗಂತೂ ಬಂದ್ ಮಾಡಕ್ ಬರುದಿಲ್ಲ, ಇದು ಹೋಗಿ ಹೋಗೋದನ್ನ ಬಂದ್ ಮಾಡಕ್ ಬರುದಿಲ್ಲ. ಎರಡು ಹಳ್ಳಿ ಇವನ್ ತಂದು ಮೂಗ್ನಾಗ ನಮ್ಮ ದೇವರಿಗೆ ಮುಡ್ಸಿದ್ದೀವಿ, ನಿನಗ್ ಮುಟ್ಟಬಾರ್ದಂತ. ಮುಂದ ನೈವೇದ್ಯ ಹಿಡ್ಯಾಕತ್ತಿದ, ಇದ್ರ ವಾಸನೆ ವಾದ್ಗಿದ್ದಿತ್ತಂತ ಬಾಯಾಗ ಹಳ್ಳಿ ತೂಗಿತ್ತ ಯಾರಿಗೆ? ಹನುಮಪ್ಪಗ. ಮುಂದ ಗಂಟಿ ಬಾರಿಸಿದ. ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ತಸಾಂ ಪೂರ್ವೇ ಘಂಟಾರವಂ ನಿತ್ಯೋಪದ್ರವನಾಶಂ ಅಂತೇಳಿ ಗಂಟಿ ಬಾರಿಸಿದ. ಸಪ್ಪ ಅವ್ನು ಕೇಳಿಸ್ತೈತಿ, ಇಲ್ಲೇ ಮಗ್ಲಾದನಂತ ಕಿವಾಗ ಹಳ್ಳಿ ತುರುಕಿ ಉದ್ದಕ ನಮಸ್ಕಾರ ಮಾಡಿದ ಶಿವಲಿಂಗದ ಮುಂದೆ ಮಾಡಿ, ದೇವ್ರ ನನ್ ಕಾಪಾಡ್ಬೇಕಪ್ಪ, ನನಗ್ ಪ್ರಸನ್ನ ಆಗ್ಬೇಕು ಅಂತ. ಅಶರೀರವಾಣಿ ಆಯ್ತು, ಆಕಾಶವಾಣಿ ಆಯ್ತು. ಭಕ್ತ ನಾ ಪ್ರಸನ್ನಾಗಿನಿ ಹೇಳಂತ. ಯಾರ್ ನೀ ಅಂದೇವ್? ನಾ ಹನುಮಂತ ಅಂತ ಧ್ವನಿ ಬಂತು. ಅಂದ ಕೂಡ್ಲೆ, ಅಲ್ಲ ನಾ ಪೂಜಾ ಮಾಡಿದ್ದು ಶಿವನ್ನ, ನೀ ಯಾಕೆ ಪ್ರತ್ಯಕ್ಷ ಆದ್ವಿ ಅಂದ. ನೀ ಪ್ರತ್ಯಕ್ಷವಾಗಿ ಪೂಜಾ ಶಿವಂದ್ ಮಾಡ್ತಿದ್ರು, ಇದು ಹನುಮಪ್ಪಗ್ ಬೇಡ, ಅದು ಹನುಮಪ್ಪಗ್ ಬೇಡ. ನಿನ್ನ ಮನುಷ್ಯನಾಗ ಹನುಮಪ್ಪ ಕೈಯಾಗಿ ಶಿವಲಿಂಗ ಪ್ರಸನ್ನ ಆಗವ, ನಾನು ಆಗ್ಬೇಕಲ್ಲ ಮತ್ತಾರ ಆಗವ ಅಂತ. ನಾವು ಯಾವುದೇ ಪೂಜೆ ಮಾಡ್ತೀವಿ ಮಾಡ್ಕೋದಲ್ಲ, ನಮ್ಮ ಮನುಷ್ಯನಾಗ ಏನೈತಿ ಬಾಳ್ ಮಾಡ ತಿಳಿತಿಲ್ಲ. ನಮ್ಮ ಮನುಷ್ಯನಾಗ ಏನೈತಗೋ ಬಹಳ ಮಾತು. ನಮ್ಮ ದೇವರುಗಳು ಏನ್ ಬೇರೆ ಬೇರೆ ಅಲ್ಲ, ದೇವ್ರು ಇರೋದು ಒಂದೇ. ಮೂರ್ತಿಗಳು ಹೆಸರುಗಳು ಭಿನ್ನ ಆಗಿರ್ಬೇಕು. ಅದು ನಮ್ಮ ದೇವ್ರು. ನಮ್ಮ ದೇವ್ರು ಇಲ್ಲಿ ಏನ್ರಿ ಊರಾಗ ಯಾರಿಗೆ ಯಾವ ದೇವ್ರ ಪ್ರೀತಿ ನೋಡ್ರಿ. ನಮ್ಮ ಮನ್ಯಾಗ ಚಗಲಿ ಮ್ಯಾಗ ಮನಿ ದೇವ್ರು, ಇಷ್ಟು ದೇವ್ರಂತ. ಊರಾಗ ಹೋದ ಗ್ರಾಮ ದೇವತೆಗಳಂತ, 50 ಹಳ್ಳಿಗೊಂದು ಕ್ಷೇತ್ರ ದೇವತೆ ಅಂತ, 1,00,000 ಹಳ್ಳಿಗೊಂದೊಂದು 1,000 ಹಳ್ಳಿಗಳಿಗೊಂದು ತೀರ್ಥ ಕ್ಷೇತ್ರದವ, ಲಕ್ಷ ಹಳ್ಳಿಗಳಿಗಾಗಿ ಒಂದು ಕುಂಭಕ್ಷೇತ್ರ ಅಂತ. ಇದು ಇದನ್ ಮಾಡೋದ್ರ ಹಿಂದಿನ ಉದ್ದೇಶ ಏನು? ದೇವ್ರ ಮಹತ್ವದ್ದಲ್ಲ, ಪರಸ್ಪರ ಜನ ಸೇರ್ಬೇಕು. ಗುಡಿ ಯಾಕೆ ಮಾಡಿದ್ರು? ನಮ್ ಜನ ಎಲ್ಲಾ ಜಾತಿಯವರು, ಎಲ್ಲಾ ಧರ್ಮ, ಎಲ್ಲಾ ಸಂಪ್ರದಾಯದವರು ಆ ದೇವ್ರ ನಿಮಿತ್ತದಿಂದ ಬರ್ಬೇಕು. ಬಂದ್ರು ಅಂದ್ರ ಪರಸ್ಪರರ ಸುಖ ದುಃಖಗಳನ್ನ ಕೇಳಾಕೈತಿ, ಪರಸ್ಪರರನ್ನು ಮಾತಾಡ್ಸಕ್ ಪರಿಚಯ ಆಗ್ತೈತಿ, ಹಂಚ್ಕೊಳಕ್ ಆಗ್ತೈತಿ, ಒಬ್ರಿಗೊಬ್ರು ಸಹಾಯ ಮಾಡಕ್ ಆಗ್ತೈತಿ. ಅದಕ್ಕೆ ದೇವ್ರಿಗೆ ಬರ್ಬೇಕು, ಗುಡಿಗಳಿಗೆ ಬರ್ಬೇಕು. ಗುಡಿ ಅಂದ್ರೆ ಎಲ್ಲ ಐತ್ರಿ, ಗುಡಿ ಇರ್ಲಿಕ್ಕೆ ಏನು? ಈಗ ಒಬ್ಬ ದಿನ ಬಾ ಅಂತ ಕರ್ಲಿ ಅಂದ್ರ ನನ್ನ ಶಿಷ್ಯರ ಅಟ್ಟೆ ಬರ್ತಾರ, ಗುರುಗಳ ಶಿಷ್ಯರು ಬರುದಿಲ್ಲ. ಆ ಕಾಡಸಿದ್ದೇಶ್ವರ ಸ್ವಾಮಿಗಳ ಶಿಷ್ಯರ ಅಟ್ಟ ಹೋಗ, ಪ್ರಣಯಾನಂದ ಅಜ್ಜನ್ ಶಿಷ್ಯರು ಬರುದಿಲ್ಲ, ಅವ್ರ ಬೈತಾಳ. ಆದ್ರ ದೇವ್ರ ಗುಡಿ ಇತ್ತಂದ್ರೆ ನಮ್ಮೂರ್ ದೇವ್ರ ಐತದು ನಡ್ರಿ, ಎಲ್ಲರೂ ಬರ್ತಾರಲ್ಲಿ, ಎಲ್ಲರೂ ಬರ್ತಾರ. ಎಲ್ಲರೂ ಬಂದು ಸಾಮೂಹಿಕ ಪ್ರಾರ್ಥನೆ ಮಾಡ್ತಾರ. ಸಾಮೂಹಿಕ ಪ್ರಾರ್ಥನೆ ಒಳಗೆ ಒಂದ್ ದೊಡ್ಡ ಶಕ್ತಿ ಇರ್ತೈತಿ. ಕಾರ್ಖಾನ್ಯಾಗ ನೋಡ್ರಿ ನೀವು, ಒಬ್ಬನ ಯಾವರ ಕಾಮಗಾರ ಕಾರ್ಮಿಕ ಇರ್ತಾನಲ್ಲ, ಅವ ಏನ್ ಆಂದೋಲನ ಮಾಡಕತ್ತಿಂದಂದ್ರೆ ಯಾರು ಕೇಳೋದಿಲ್ಲ. ಇಡೀ ಕಾರ್ಖಾನೆ ಜನ ಎಲ್ಲರೂ ಒತ್ತಟ್ಟಿಗೆ ಕುಂತು ಮಾಡಿದ್ರಂದ್ರ 1 ನಿಮಿಷನಾಗ ಮಾಡಕ್ ಹೋಗ್ಬೇಕು. ಏನ್ ಬೇಕಪ್ಪ ನಿಮ್ಗೆ? ಹಂಗ ನಮ್ ದೇವ್ರು ಸಹಿತ ನಮ್ ಕಷ್ಟ ನಷ್ಟ ಕೇಳಾಕ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿದ್ವಿ ಅಂದ್ರೆ ಓದಬಲ್ಲ. ಸಾಮೂಹಿಕ ಪ್ರಾರ್ಥನೆ ಒಳಗೆ ದೊಡ್ಡ ಸಾಮರ್ಥ್ಯ ಐತದ. ಎಲ್ಲರೂ ಕೂಡ ಮಾಡೋದ್ರೊಳಗೆ ಬಹಳ ದೊಡ್ಡ ಸಾಮರ್ಥ್ಯ. ಅದಕ್ಕಂತ ದೇವಸ್ಥಾನಗಳು ಅಲ್ಲಿ ಪಾವಿತ್ರತೆ, ಅಲ್ಲಿ ಪೂಜೆ ಅರ್ಚನೆಗಳು ನಮ್ಮನ್ನೆಲ್ಲ ಪವಿತ್ರ ಮಾಡುವಂತಹ ಸ್ಥಾನಗಳು. ದೇವಸ್ಥಾನಗಳಂದ್ರೇನು? ನಮ್ಮನ್ನ ಪವಿತ್ರಗೊಳಿಸುವಂತಹ ಸ್ಥಾನ, ಪ್ರಾರ್ಥನೆ ಮಾಡುವಂತಹ ಸ್ಥಾನ. ಇವೆಲ್ಲ ಇಂಥವು 1 ಕೋಟಿ ದೇವಸ್ಥಾನದ ನಮ್ಮ ದೇಶದಾಗ. ನಾವು 140 ಕೋಟಿ ಇದೀವಿ. ದೇವಸ್ಥಾನಗಳು 14 ಮಂದಿಗೆ ಒಂದವ, 114 ಮಂದಿಗೆ ಒಂದೊಂದು ಅದಾವ. 100 ಮಂದಿಗೆ ಒಂದೊಂದು ಗುಡಿ ಬೀಳ್ತಾವ ನಮ್ಮ. ಮತ್ತ ಗುಡಿ ಒಂದ್ ಜರ ಹಳಿದಾತಂತಂದ್ರ ದಡಗನ ಕೆಡುತ್ತಾರ, ಕೆಡವಿ ಕಟ್ತಾರ. ಮತ್ ನಮ್ ದೇಶದಾಗ ಜನ ನಮ್ ದೇವ್ರ ಚಂದ ಇರ್ಬೇಕು. ನಮ್ ದೇವ್ರ ಯಾಕ ನಾವು ಹೋಗಿ ಪ್ರಾರ್ಥನಾ ಮಾಡುವಂತ ಸ್ಥಳ ಅದು ಚಲೋ ಇರ. ಅಹಿಲ್ಯಾದೇವಿ ಹೋಳ್ಕರ್ ನೀವು ಹೆಸರಿಗೆ ಒಬ್ಬ ಹಾಲು ಮತಸ್ಥರ ಮನೆಯೊಳಗೆ ಹುಟ್ಟಿದಂತ ತಾಯಿ ಏನ್ ರಾಜ್ಯ ಆಳಿದಳ್ರಿ. ಇಂದೂರು ಸಂಸ್ಥಾನ ಮಹೇಶ್ವರ ಮೊಘಲರು 1000 ದೇವಸ್ಥಾನಗಳನ್ನ ನೆಲಸಮ ಮಾಡಿದ್ರು ಪರಕೀಯ ಆಕ್ರಮಣದಲ್ಲಿ.
ಆ ತಾಯಿ ಗಂಡ ಸತ್ ನಂತರ ಕೈಯಾಗ ಅಧಿಕಾರ ಏನ್ ತಗೊಂಡ್ಲಲ್ಲ, ಎಷ್ಟು ಒಂದ್ 32 ಊರುಗಳ ರಾಣಿ ಆಕೆನ್ ಬಹಳ ದೊಡ್ಡ ಸಂಸ್ಥಾನ ಅಲ್ಲ. ಆ ಕಾಲದಾಗ ಒಂದ್ 30-35 ಊರು. ಆದ್ರ ಸೈನ್ಯ ಅಂತ ಹೆಣ್ಮಕ್ಳ ಸೈನ್ಯ ಕಟ್ಟಿದ್ಲು, ಗಂಡ್ಮಕ್ಳ ಸೈನ್ಯ ಕಟ್ಟಿದ್ಲು, ತಾನೇ ಮುಂದಿರ್ತಿದ್ಲು. ವ್ಯವಸ್ಥೆ ಏನ್ ಮಾಡಿದ್ಲು, ಕಾಶಿಯಲ್ಲಿ ಹರಿಯುವಂತ ಗಂಗಾ ನದಿಯ ನೀರನ್ನ ರಾಮೇಶ್ವರಕ್ಕೆ ಪ್ರತಿ ದಿವಸ ಅಭಿಷೇಕಕ್ಕೆ ಕಳಿಸ್ತಿದ್ಲು. ಅಂದ್ರ ಪ್ರತಿ 4-6 ಮೈಲ್ಗೊಬ್ಬ ಮನುಷ್ಯನ್ ನಿಂದ್ರಿಸಿದ್ಲು. ಕಾವಡಿ ತಗೊಂಡು ನೀರ್ ಅವ ಇವನ್ ಕೈ ಕೊಡುದು, ಇವ ಅವನ್ ಕೈ ಕೊಡುದು. ಆಮ್ಯಾಗ ರಾಮೇಶ್ವರದ ಸಮುದ್ರದ ನೀರು ಪ್ರತಿ ದಿವಸ ಇದಕ್ ಹೋಗ್ಬೇಕು. ಕಾಶಿ ವಿಶ್ವನಾಥ ಒಂದ್ ತಗೊಂಡ್ ಹೋಗುದು, ಒಂದ್ ಕೊಟ್ಟು ಹೋಗುದು. ಏನ್ ವ್ಯವಸ್ಥೆ ಮಾಡಿ 4 ಧಾಮಗಳಿಗೆ ಘಟ್ಟ ಕಟ್ಟಿಸಿ ಯಾವ್ಯಾವ ದೇವಸ್ಥಾನಗಳನ್ನ ಕೆಡವಿದ್ರಲ್ಲ ಅವನ್ನೆಲ್ಲ ಕಟ್ಟಿದ್ರು. ಪ್ರತಿ ದಿವಸ ಮನ್ಯಾಗ 1 ಲಕ್ಷ ಲಿಂಗಗಳನ್ನ ಮಾಡಿ, ಶಿವಲಿಂಗಗಳನ್ನ ಮಾಡಿ, ಅವುಗಳ ಅರ್ಚನೆ ಆರತಿ ಮಾಡ್ಲಾರ್ದ ಬಾಯಾಗ ಪ್ರಸಾದ ಹಾಕೋತಿದ್ರು, ನೀರ್ ಹಾಕೋತಿದ್ರು. ಹೆಂಗ್ ಮಾಡ್ತಿದ್ದಳ್ರಿ? ಈಗನು ಹೋಗ್ರಿ ನಿಮಗ್ ಮಹೇಶ್ವರನ ಕಾಣ ಪಡಿಯತ್ಸದವ್. ಅದನ್ನ ಮಾಡಾಕ 10-20 ಮಂದಿ ಕುಂದ್ರು. ಒಂದ್ ಪಡಿಯಚ್ಚಿನಾಗ ಒಮ್ಮಿಗೆ 1000-1500 ಲಿಂಗ ತಯಾರಾಕ್ಕವು. ಹೆಸರು ಅದ್ರಾಗ ಒತ್ತುದು, ಇಟ್ಟು ಬಿಡುದು ಲಿಂಗಗಳು. 1 ಲಕ್ಷ ಲಿಂಗಗಳನ್ನ ಪ್ರತಿ ದಿವಸ ತಯಾರು ಮಾಡಿ ಅವೆಲ್ಲಗಳಿಗೆ ಸಾಮೂಹಿಕ ಪೂಜೆ ಅರ್ಚನೆಯನ್ನು ಮಾಡಿ, ಆರತಿ ಮಾಡಿ, ಅವುಗಳನ್ನ ಅದೇ ದಿವಸನ ಮತ್ತು ವಿಸರ್ಜನೆ ಮಾಡಿ ನರ್ಮದೆಯಲ್ಲಿ. ಆಮ್ಯಾಗ ಪ್ರಸಾದ. ಯಾವ್ಯಾವ ಗುಡಿ ಹಾಕಿ ಕಟ್ಸಿದ್ಲಲ್ಲ ತಾಯಿ, ಒಂದು ಗುಡಿ ಕೆಡುವ ಸಾಹಸ ಮೊಘಲರಿಗೆ ಮತ್ತೆ ಹೊಳ್ಳೆ ಆಗ. ಇವತ್ ಕಾಶಿ ವಿಶ್ವನಾಥನ್ ದೇವಸ್ಥಾನ ಏನೈತಲ್ಲ, ಅದನ್ನ ಕಟ್ಟಿದಕ್ಕೆ ಆಕಿನ ಹಳಿ ದೇವಸ್ಥಾನ ಕೆಡಿಯಿದ್ರು, ಅದನ್ನ ಕಟ್ಟಿದಕ್ಕೆ ಆಕೆನ್ ಇವತ್ತಿಂತ ನಾನು ಆ ಗುಡಿ ಯಾರಿಗೆ ಕೈ ಹಚ್ಚ. ಇವು ನಮ್ ದೇವಸ್ಥಾನ ಏನ್ರಿ ಅದ್ಭುತ ದೇವಸ್ಥಾನ. ತಮಿಳ್ನಾಡಿನೊಳಗೆ ಹೋದ್ರಂದ್ರ ತಂಜಾವೂರ್ನೊಳಗ ಬೃಹದೀಶ್ವರ ದೇವಸ್ಥಾನ, 1000 ಕಂಬಗಳ ದೇವಸ್ಥಾನ. 1000 ಕಂಬಗಳಲ್ಲಿ 1000 ಕಂಬಗಳ ದೇವಸ್ಥಾನ. ಏನು ರಾಜ ಮಹಾರಾಜರ ಭಕ್ತಿ. ಏನ್ ಮಾಡ್ತಿದ್ರು ಅವರು? ಯಾರು ಖಾಲಿ ಅದಾರ ಅವ್ರಿಗೆ ಉದ್ಯೋಗ ವ್ಯವಸಾಯ ಕೊಡ್ಬೇಕಲ್ಲ, ಕಟ್ರಿ ಗುಡಿ ಕಟ್ಟು 10 ವರ್ಷ 20 ವರ್ಷ ಕೆಲಸ ಕೊಡ್ತಿದ್ರು. ಹಂಗ ತಿರುಗಾಡಿದ್ರಂದ್ರ ತಲ್ಯಾಗ ಏನಂತಾರಲ್ಲ, ಎಂಟಿ ಮೈಂಡ್ ಇಸ್ ದ ಡೆವಿಲ್ಸ್ ವರ್ಕ್ಶಾಪ್. ಖಾಲಿ ತಲೆ ಇತ್ತಂದ್ರ ಭೂತಗಳು ಕುಣದಾಡ್ತಾ ಅಂತ ತಲ್ಯಾಗ, ಭೂತಗಳ ಕಾರ್ಯಶಾಲೆ ಆಕತ್ತಂತ ತಲಿ. ಅದಕ್ಕೆ ಯಾರನ್ನು ಖಾಲಿ ಕುಂದ್ರಬಾರ್ದು ಅಂತಿದ್ರು. ಬಸವಣ್ಣವ್ರು ಹೇಳಿದ್ದು ಇದೆ. 80 ಟನ್ ಭಾರದ ಶಿಲೆಯನ್ನ ಮ್ಯಾಲೆ ಹಿಂಗ್ ಉಳಿಸ್ಕೋತ ತಗೊಂಡು ಕಿಲೋಮೀಟರ್ ಗಟ್ಲೆ ಹಿಂಗ ಇಳಿಜಾರ ಮಣ್ಣು ಹಾಕ್ತಿದ್ರು. ಆ ಮಣ್ಣಿನ ಮ್ಯಾಗ ಉಳಿಸ್ಕೋತ ತಗೊಂಡು ಹೋಗ್ತಾರೆ. ಆನೆಗಳಿಂದ ಜಗ್ಗಿ, ಎತ್ತುಗಳಿಂದ ಜಗ್ಗಿ ಒಯ್ದ ಮೇಲೆ ಕುಡಿಸ್ತಾರೆ. ಅದು ಅದ್ಭುತ ಐತೆ. ಆ ಮತ್ತಿನ್ನ ಆ ಶಿಲ್ಪ ಶಾಸ್ತ್ರದ ಬಗ್ಗೆ ಮಾತಾಡೋದಂತ ದೇವಸ್ಥಾನಗಳ ಶಿಲ್ಪ. ಇಂಥ ಸಾವಿರ ದೇವಸ್ಥಾನ. ಒಬ್ಬನೇ ಪ್ರೌಢದೇವರಾಯ ವಿಜಯನಗರದೊಳಗ 10,000 ದೇವಸ್ಥಾನಗಳನ್ನು ಕಟ್ಟಿಸಿದ್ರು ಒಬ್ಬನೇ. ತುಂಗಭದ್ರಾ ನದಿ ತೀರದ 2 ದಂಡೆಗಳಲ್ಲಿ ಇವತ್ತು ಬಹಳ ಮಂದಿ ಎಲ್ತನ ಹೋಗ್ತಾರ ಗೊತ್ತ ನಿಮ್ಗ. ಹಂಪಿ ಒಳಗೆ ವಿರೂಪಾಕ್ಷನ್ ದರ್ಶನ ಮಾಡ್ಕೊಂಡ್ರು. ಕಡ್ಲಿಕಾಳ ಗಣಪತಿ, ಸಾಸಿವೆ ಕಾಳು ಗಣಪತಿ, ಮಹಾನವಮಿ ದಿಬ್ಬ ನೋಡಿದ್ರ ಮುಗ್ದ ಹೋಗ್ತತ. ಒಂದ್ ಜರ ವಾದಾರಾಟಿ ಹಿಂದ ಹೊಳ್ಯಾಗ ಹೋಗಿ ಪುರಂದರ ಮಂಟಪಾಟ್ ನೋಡ್ಕೊಂಡ್ ಬಂದ್ರ ಕಲ್ಲಿನ ತೇರ್ ನೋಡಿ ಮುಗ್ದ ಹೋಗ್ತೀನಿ. ಸಿದ್ದೇಶ್ವರ ಅಪ್ಪಗಳಲ್ಲಿ ಪ್ರವಚನ ಮಾಡ್ತಿದ್ರು ಗಂಗಾವತಿ. ಅಲ್ಲೇ ನದಿ ದಂಡಿಗೆ ಒಂದು ಹಳಿ ಕಟ್ಟಡ ಇರ್ತೈತಿ ಸರ್ಕಾರದ. ಅಲ್ಲಿ ಅಪ್ಪುಗಳಿಗೆ ಇಳ್ಕೊಂಡಿದ್ವಿ. ಅವಾಗ ನಾ ಅಪ್ಪುಗಳ ದರ್ಶನಕ್ಕೆ ಹೋಗಿದ್ವಿ. ಎದ್ದುಗಳನ್ನ ಅಪ್ಪುಗಳದೊಂದು ರೂಢಿ ವಾಕಿಂಗ್ ಹೋಗೋದು. ವಾಕಿಂಗ್ ಹೋದಾಗ ನನ್ ಹತ್ಕೊಂಡು ಹೋದ್ರು ಒಂದ್ 10-15 ಕಿಲೋಮೀಟರ್ ಹೋದಿಲ್ಲ. ನದಿ ದಂಡಿಗೆ ನಡ್ಕೋತ ಹೋಗ್ಬಿಟ್ಟಿದಾಗ ಏನೂ ಇಲ್ಲಂದ್ರು 100-200 ದೇವಸ್ಥಾನಗಳ ದರ್ಶನ ಮಾಡ. ಎಲ್ಲ ಖಂಡಹರ, ಎಲ್ಲವೂ ಕೆಡಿಯುವುದು ದೇವ. ಮತ್ ಸಾದಾ ದೇವ ಎಲ್ಲವೂ ಶಿಲ್ಪಕಲೆಯಿಂದ ಕೂಡಿ. ನಾ ಅವಾಗ ಚಾವುಂಡರಾಯನ ಇತಿಹಾಸ ತಗೊಂಡು ಬಂದಿರ ಓದ್ಯ. ಈ ಮನುಷ್ಯ ತನ್ನ ಜೀವಿತ ಕಾಲಾವಧಿಯೊಳಗ 10,000 ಅಂದ್ರೆ ಕಾಳಹಸ್ತಿಯವರೆಗೆ
10,000 ದೇವಸ್ಥಾನಗಳನ್ನು ಕಟ್ಟಿಸಿ 6,000 ದೇವಾಲಯಗಳನ್ನು ಕೆಡವಿದ್ರು. ಆಮ್ಯಾಗ ಯಾವ ದೇವರನ್ನ ಕೆಡವಾಕ ಒಡ್ಯಾಕ ಆಗ್ಲಿಲ್ಲಲ್ಲ, ಅವಕ್ಕ ಒಳಗ್ ಕಟ್ಟಿಗೆ ಹಾಕಿ ತುಂಬಿ ಬೆಂಕಿ ಹಚ್ಚಿ ಕರಗಿಸಿದ್ರದ್ದ. ಎಷ್ಟು ದೇವರ ಮೇಲೆ ದ್ವೇಷ ಅಂದ್ರ ಆ ಮೊಘಲರದು ದೇವರ ಮೂರ್ತಿಗಳನ್ನ ಕರಗಿಸೋದು ಸಲುವಾಗಿ ಸುತ್ತೆಲ್ಲ ಕಟ್ಟಿಗೆ ಹಾಕಿ ಬೆಂಕಿ ಹಚ್ಚಿ ಆ ಉರಿಯಿಂದ ಕಲ್ಲನ್ನೇ ಕರಗಿಸ್ಬಿಟ್ಟು ಮೂರ್ತಿಗಳನ್ನೇ ಕರಗಿಸಿ. ಎಂಥ ಇತಿಹಾಸ ಇದೆ ನಮ್ಮ. ಅಂಥವುಗಳಲ್ಲಿಯೂ ಸಹಿತ ಎಂತೆಂತಲ್ಲಿ ಏನ್ ಸಾಧ್ಯ ಐತಿ ಅಲ್ಲಿಯ ಜನ ದೇವಸ್ಥಾನ. ಸೌರಾಷ್ಟ್ರ ಸೋಮನಾಥನ ದೇವಾಲಯವನ್ನು ಕೆಡವಾಕ ಗಜನಿ ಬಂದ. 50,000 ಜನ ದೇವಸ್ಥಾನದ ಸುತ್ತ ಕೈ ಹಿಡ್ಕೊಂಡಂತ ಒಬ್ಬರಿಗೊಬ್ಬರು, ನೀವು ದಯವಿಟ್ಟು ಈ ಗುಡಿ ಕೆಡಬೇಡ್ರಿ, ನಮ್ ದೇವ್ರಿಗೇನು ಮಾಡಿ, ನಿಮಗೆ ಏನ್ ಬೇಕು ಅದನ್ನ ಕೊಡ್ತೀವಿ, ಆದ್ರ ನೀವು ಇದನ್ನ ಮಾಡ್ಬೇಡ್ರಿ ಅಂತ. ನಿಮಗೆ ಎಷ್ಟು ಬಂಗಾರ ಬೇಕು ಹೇಳ್ರಿ, ಬೆಳ್ಳಿ ಬೇಕು ಹೇಳ್ರಿ, ನಾವೆಲ್ಲ ಕೊಡ್ತೀವಿ. ಕೊಡ್ಲಿಲ್ಲ, ಬಿಡ್ಲಿಲ್ಲ. ನಾವು ದೇವಸ್ಥಾನ ಕೆಡುವವ್ರಂದ್ರು. ಹಂಗಾದ್ರ ನಾವು ಬಿಡುವುದಿಲ್ಲ ನಿಮ್ಗೆ ಒಳಗಂದ್ರು. 50,000 ಮಂದಿಯ ಕಗ್ಗೊಲೆ ಮಾಡಿದ್ರು. 50,000 ಮಂದಿ ರುಂಡ ಕತ್ತರಿಸಿದ್ರು. ಅಲ್ಲೇ ಬಿದ್ದು ಎಲ್ಲ ರುಂಡ ಹೋಗಿ ದೇವಸ್ಥಾನ ಕೆಡವಿದ್ರು. ದೇವಸ್ಥಾನದೊಳಗ 32 ಕಂಬಗಳು, ಕಂಬಗಳಿಗೆ ಬಂಗಾರದ ತಗಡ ಹೊಡೆದಿದ್ದು. ಗಂಟಿ ಒಂದೊಂದು ಎಂತಾವಿದ್ದು ಅಂತಂದ್ರ 10 ಮಣ 20 ಮಣ ಕಾಳು ಹಿಡಿಯುವಂತ ಗಂಟೆಗಳು. ಅವಕ್ಕೂ ಮ್ಯಾಲ ಬಂಗಾರ ತಗಡ ಹಚ್ಚಿದ್ರು. ಮೂರ್ತಿಯ ಕೆಳಗ ವಜ್ರ ವೈಡೂರ್ಯ ಬಂಗಾರ ಬೆಳ್ಳಿ ದೇವಸ್ಥಾನಕ್ಕೆ ಅರ್ಪಣ ಮಾಡಿದ್ದೆಲ್ಲ. ಯಾಕೆ ಅರ್ಪಣ ಮಾಡ್ತಿದ್ರು ದೇವ್ರಿಗೆ ಅಂದ್ರ, ದೇವ್ರಿಗೆ ಯಾಕೆ ಅರ್ಪಣ ಮಾಡ್ತಿದ್ರಂದ್ರ ಅದನ್ನ ದೇವಸ್ಥಾನದ ವ್ಯವಸ್ಥಾಪಕರೆಲ್ಲ ತೆಗೆದಿಡ್ಬೇಕು. ಆಕಸ್ಮಿಕವಾಗಿ ದೇಶಕ್ಕೆ ಏನಾದ್ರೂ ಭೂಕಂಪ ಆಗಲಿ, ಮಹಾಪೂರ ಬರ್ಲಿ, ಸುನಾಮಿ ಬರ್ಲಿ, ಚಕ್ರವಾತ ಬರ್ಲಿ, ಏನಾದ್ರೂ ಆಪತ್ತು ವಿಪತ್ತುಗಳು ಬಂದ್ರ ಆ ಧನವನ್ನ ಹಳ್ಳಿ ಇಡೀ ಊರಿಗೆ ಖರ್ಚು ಮಾಡ. ದೇವ್ರೇನ್ ಮಾಡವ ತಗೊಂಡು ಅದು ಹಳ್ಳಿ ಜನರಿಗೆ ಖರ್ಚು ಮಾಡ್ಬೇಕು. ಈ ಉದ್ದೇಶ. ನಾವೇನಂತೀವಿ, ದೇವ್ರಿಗೆ ಹಾಕಿದ್ರೆ ಏನಾಕೈತಿ, ದೇವ್ರಿಗೆ ಹಾಕಿದ್ರೆ ಏನಾಕೈತಿ. ಆ ದೇವ್ರಿಗೆ ಹಾಕ್ಲಿಲ್ಲ ಅಂದ್ರೆ ಕಸ ಹುಡುಗವ್ರ, ಲೈಟ್ ಬಿಲ್ ತುಂಬವ್ರ ಯಾರು, ಬಣ್ಣ ಹಚ್ಚಿದಾರು, ರಿಪೇರಿ ಮಾಡೋದಾರು, ಪೂಜಾ ಅರ್ಚನೆ ಮಾಡೋರ್ಗೆ ವ್ಯವಸ್ಥೆ ಮಾಡೋರು, ಅವನಿಗೆ ಹೆಂಡ್ರು ಮಕ್ಕಳು ಅದಾರ. ನಾವು ದೇವ್ರಿಗೆ ಹೋದಿವಿ ₹1 ಹಾಕಿದ್ವಿ ಅಂದ್ರೆ ಅದ್ರಾಗ ಎಲ್ಲ ಕೆಲಸ. ಬಹಳ ಜನರು ಏನಂತ ಅದನ್ನೇ ಹೋಗಿರ್ತೀರಿ. ಬಾಲಗಂಗಾಧರ ತಿಲಕರು ರೈಲ್ವೆದಾಗ ಹೊಂಟಿದ್ರು. ಹೊಂಟಾಗ ಒಬ್ಬವ ಸಿಗರೇಟ್ ಸೇರ್ಕೊತ್ ಕೂತಿದ್ರು. ಡಬ್ಬ್ಯಾನವ್ರು ಎಲ್ಲರೂ ಮೂಗು ಮುರಿತಿದ್ರು, ಅವೇನ್ ಬಿಡ್ಲಿಲ್ಲ. ನದಿ ಮ್ಯಾಗ ಹಾದು ಟ್ರೇಲ್ ಹೊಂಟು. ಒಬ್ಬ ಕಿಶೆದಾಗಿಂದ 10 ಪೈಸೆ ತೆಗೆದವನ ಹಳಿ ಕಾಲಿದ್ದು. ಅವಾಗ 10 ಪೈಸೆ ಒಗದವನ ನಮಸ್ಕಾರ ಮಾಡಿ. ಅವ ಸಿಗರೇಟ್ ಸೇದವ ಏನಂದ, ಇಂಥ ದರಿದ್ರಿಂದನ ದೇಶ ಹಾಳಾಗೈತಿ ಅಂತ. ನೋಡ, ನೀರಾಗ ಹೋಗೋದು 10 ಪೈಸೆ ಎದಕ್ ಕೆಲ್ಸಕ್ಕೆ ಬರುದು ಅಂತ. ಅವಾಗ ಅವೆಲ್ಲ ತಾಮ್ರ ಹಿರ್ಕಾಳಿ ನಾಣ್ಯಗಳು ಏನಾಗುದು ಅಂತಂದ. ತಿಲಕರು ಅಲ್ಲೇ ಕೂತಿದ್ರು. ನೀ ಸಿಗರೇಟ್ ಸೇದಿ ಏನ್ ದೇಶದ ಉದ್ಧಾರ ಆಗೈತಿ? 10 ಪೈಸೆ ನದಿಗೆ ಹಾಕಿದ್ರೆ ಇಂಥವ್ರಿಂದಾನ ದೇಶ ಹಾಳಾಕಂದಿ. ನೀ ಸಿಗರೇಟ್ ಸೇದಿ ಏನ್ ದೇಶ ಉದ್ಧಾರ ಮಾಡಿ? ನೀ ಸಿಗರೇಟ್ ಸೇದಿ ನಿನ್ನ ಪ್ರಕೃತಿನೂ ಹಾಳು ಮಾಡ್ಕೊಂಡಿ. ಆಮ್ಯಾಗ ಇಲ್ಲಿ ಡಬ್ಬ್ಯಾಗ ಕುಂತವ್ರು ಎಲ್ಲರಿಗೂ ತ್ರಾಸ ಕೊಡಾಕತ್ತಿ. ಇದರಿಂದ ಏನಾಗುದು ಪಾತ್ ಕೇಳಿದ್ರು. ಅಷ್ಟೇ ಅಲ್ಲ, ತಿಲಕರ ಅವನಿಗೊಂದು ಮಾತು ಹೇಳಿದ್ರು. ನೋಡು, 10 ಪೈಸೆ ಹೋಗದಾನಲ್ಲ, ಇದು ದೇವ್ರಿಗೆ ಅಲ್ಲೋ, ಗಂಗೆಗೆ ಅಲ್ಲ. ಈ ತಾಮ್ರ ಮತ್ತು ಪಂಚಧಾತುಗಳಿಂದ ಕೂಡಿದಂತ ನಾಣ್ಯ ನೀರಿನೊಳಗ್ ಬಿತ್ತಂದ್ರ ನೀರು ಶುದ್ಧ ಆಕೈತಿ. ನಮ್ಮಲ್ಲಿ ಪದ್ಧತಿ, ಈ ದೇವಾಲಯದ ಪಕ್ಕದಲ್ಲಿರುವಂತ ಅವಕ್ಕ ಏನಂತೀರಿ ನೀವು, ಆ ಪುಷ್ಕರಗಳಂತ ಏನದಾವು, ಕಲ್ಯಾಣಿ, ಅಲ್ಲಿ ಜನ ಒಂದ್ ದುಡ್ಡು ಹಾಕ್ತಿದ್ರು. ಹಾಕಿ ಒಂದಿಷ್ಟು ತೀರ್ಥ ತಗೊಂಡು ಹೋಗ್ತಿದ್ರು. ಯಾಕಂದ್ರ ಆ ನೀರು ಸದಾ ಕಾಲ ಶುದ್ಧವಾಗಿರ್ಬೇಕು ಅಂತ. ಇವತ್ತು ಸಹಿತ ಆಯುರ್ವೇದದೊಳಗೆ ಹೇಳ್ತಾರೆ, ನಿಮ್ ಮನೆಗ್ ನೀರ್ ಚಲೋ ಇರ್ಬೇಕಾಗಿತ್ತು ಅಂತಂದ್ರ ನಿಮ್ಮ ಮನೆಯೊಳಗೆ ಯಾವುದೇ ಪಾತ್ರೆ ಇತ್ತು ಅಂದ್ರ ಆ ಪಾತ್ರೆ ಒಳಗ ಒಂದ್ ಯಾವ್ದಾರ ತಾಮ್ರದ ವಸ್ತು ಹಾಕ್ಬಿಡ್ರಿ. ರಾತ್ರಿ ಮುಂಜಾನೆ ನೀರ್ ಕುಡ್ರಿ, ನೀರು ಶುದ್ಧ. ಸೈನ್ಸ್ ಇತ್ತು ನಮ್ಗೆ ಅದ್ರೊಳಗ. ಈ ಬುದ್ಧಿಗಳಿಗೆ ಸೈನ್ಸ್ ತಿಳಿಯಂಗಿಲ್ಲ, ಟೆಕ್ನಾಲಜಿನೂ ತಿಳಿಯಂಗಿಲ್ಲ. ಬರೇ ಬೈಕಂತ ಅಡ್ಡಾಡ. ನಮ್ ಹಿರಿಯರು ಏನೇನ್ ಮಾಡ್ಯಾರಲ್ಲ, ಮಾಡಿದ್ರಿಂದ ಒಂದ್ ದೊಡ್ಡ ತತ್ವಜ್ಞಾನ. ನಾ ಯಾಕೆ ಹಿಂಗ ಹೇಳಕತ್ತೀನಿ ಅಂದ್ರ, ನಮ್ ದೇವ್ರು ಆಮ್ಯಾಗ
ಧರ್ಮ ನಮ್ದು ಸನಾತನ ಧರ್ಮ, ಹಿಂದೂ ಧರ್ಮ ನಮ್ದು. ನಾ ಹೇಳಿದ್ ನಡೀತೈತಲ್ಲ ಒಂದು 5-10 ನಿಮಿಷ. ನಮಗೂ ಏನು ಕೆಲಸ ಇಲ್ಲ, ನಿಮಗೂ ಏನು ಕೆಲಸ ಇಲ್ಲ. ಧರ್ಮ ನಮ್ದು ಸನಾತನ ಧರ್ಮ. ಸನಾತನ ಅಂದ್ರೆ ನಿತ್ಯ ನೂತನ. ಇದ್ರೊಳಗ ಸಾಕಷ್ಟು ಆಗು ಹೋಗುಗಳು ಆಗ್ತಾ ಬಂದವು. ಕಾಲ ಕಾಲಕ್ಕೆ ಹೊಸ ಹೊಸ ನೀತಿ ನಿಯಮಗಳು ತಯಾರಾಗ್ತಾ ಬಂದವು. ಅವು ಔಟ್ಡೇಟ್ ಆದ್ವು ಅಂದ್ರೆ ಹೇಳಾರ್ದ ಹೋಗ್ತಾ ಮತ್ತೆ ಹೊಸದನ್ನು ಸೇರ್. ನಾವೇನ್ ಅನ್ಕೊಂತೀವಿ, ಇವೆಲ್ಲ ಹೊಲಸಾಗೈತಿ, ಇದನ್ನೆಲ್ಲ ತಿದ್ದೇನ ಹೋಗ್ತೀನಿ ಅಂತ ಬಂದೀನಿ ಅಂತ ನಾವ್ ಅಂತೀವಿ. ನಾ ಈ ದೇಶ ಸುಧಾರಿಸಿ ಹೋಗ್ತೀನಿ, ನಾನ ಹೋಗ್ತೀನಿ ಹೊರತು ದೇಶ ಹೆಂಗಿರ್ಬೇಕು ಹಂಗ ಇರುತ್ತೆ. ಬಾಳ ಮಂದಿ ಏನ್ ತಿಳ್ಕೊಂಡಿವಿ, ನಾವು ದೇಶ ಸುಧಾರ್ಸಕ್ ಬಂದೀವಿ ಅಂತ ತಿಳ್ಕೊಂಡಿವಿ. ಏನಿಲ್ಲ, ಬಂದವರು ತಮ್ಮ ಕೈಲಾದ ಮಟ್ಟಿಗೆ ಕೆಲಸ ಮಾಡ್ತಾರ, ಹೋಗ್ಬಿಡ್ತಾರ. ಅನಂತರದವ್ರು ಏನೇನೋ ಹೇಳ್ತಿರ್ತೀವಿ ನಾವು ಅಷ್ಟೇ. ಇದಕ್ಕಿಂತ ಹೆಚ್ಚಿಗೆ ಏನು, ಇದಕ್ಕಿಂತ ಹೆಚ್ಚಿಗೆ ಏನು. ಆದ್ರ ಧರ್ಮ ಬಹಳ ಮುಖ್ಯ. ಧರ್ಮ ಉಳಿತಂದ್ರ ದೇಶ ಉಳಿತೈತಿ, ಧರ್ಮ ಉಳಿತಂದ್ರ ದೇಶ ಉಳಿತೈತಿ. ಧರ್ಮ ಉಳಿಸ್ಬೇಕು. ಯಾಕಂದ್ರ ಧರ್ಮ ಇದು ನಮ್ಮ ಜೀವನ ಪದ್ಧತಿ. ನಮ್ಮ ಜೀವನಕ್ಕ ದೈಹಿಕವಾಗಿ ಮಾನಸಿಕವಾಗಿ ನೆಮ್ಮದಿಯಿಂದ ಬಾಳುವುದನ್ನ ಕಲಿಸೋದು ಧರ್ಮ. ಸಮಷ್ಟಿ ಜೀವನದಲ್ಲಿ ಯಾರಿಗೂ ತೊಂದರೆ ಆಗದಂತೆ ರೂಪಿಸಿದಂತ ನಿಯಮಗಳೇ ಧರ್ಮ. ಈಗೆಲ್ಲ ನೀ ಕುಂತೀವಿ, ಎದ್ದುಕೊಂಡು ಎಲ್ಲರೂ ಒಂದು ಸಣ್ಣ ಭಾಗದಾಗ ಜಿಯಾಕತ್ತಿ ಹಂಗಿಲ್ಲ. ನಾವೇನಂತೀವಿ, ತಾಯಂದ್ರದಾರ ಅವ್ರ ಮೊದಲು ಹೋಗ್ಲಿ, ಸಣ್ಣ ಹುಡುಗರಲ್ಲಿ ಹಿಂದಗಡೆ ಹೋಗ್ಲಿ, ವೃದ್ಧರದಾರ ಅವ್ರಿಗೆ ಇರ್ಲಿ, ಆಮೇಲೆ ಬಂದು ಇದಕ್ಕ ಧರ್ಮ ಮತ್ತೇನು ಇಲ್ಲ. ಈ ಸಮಷ್ಟಿಯ ಕಲ್ಯಾಣಕ್ಕಾಗಿ ಮಾಡಿಕೊಂಡಂತ ನಿಯಮಗಳಂತ ಏನದಾವಲ್ಲ, ಇವ ಧರ್ಮ, ಮತ್ತೇನು ಅಲ್ಲ. ನಮ್ಮ ಧರ್ಮ ಕಾಲ ಕಾಲಕ್ಕೆ ಇಂಥವುಗಳನ್ನೇ ನಮಗ್ ಕಲಿಸ್ತೀವಿ. ಯಾರ್ಯಾರು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದನ್ನ ಹೇಳಿ ಧರ್ಮನ ಹೇಳುದು. ಮಕ್ಕಳು ಏನ್ ಮಾಡ್ಬೇಕು, ತಂದೆ ತಾಯಿ ಏನ್ ಮಾಡ್ಬೇಕು, ವೃದ್ಧರು ಏನ್ ಮಾಡ್ಬೇಕು, ಪರಸ್ಪರರಿಗೆ ಏನು ಕೊಡಬೇಕು, ಏನು ಕೊಡಬಾರ್ದು, ಏನ್ ಹೇಳ್ಬೇಕು, ಏನ್ ಹೇಳ್ಬಾರ್ದು, ಏನ್ ಮಾತಾಡ್ಬೇಕು, ಏನ್ ಮಾತಾಡ್ಬಾರ್ದು, ಇವನ್ನೆಲ್ಲ ತಿಳಿಸಿ ಹೇಳೋದೇ ಧರ್ಮ. ಇದನ್ನ ಉಳಿಸೋದು ನಮ್ಮ ಹಿರಿಯರ ಆ ಕಾಲದಿಂದ ಈ ಕಾಲದವರೆಗೆ ಧರ್ಮಕ್ಕಾಗಿ ಲಕ್ಷ ಲಕ್ಷ ಜನ ಪ್ರಾಣ ಕೊಟ್ಟಾರ. ನಿಮ್ಗೆ ಗೊತ್ತಿರಲಿ, ಮೊದಲನೇ ಆಕ್ರಮಣ ನಮ್ಮ ದೇಶದ್ನಾಗ ಅಲೆಕ್ಸಾಂಡರ್ ಮಾಡಿದ. ಅಲೆಕ್ಸಾಂಡರ್ ಬಂದು ಈ ದೇಶದ ಧರ್ಮವನ್ನ ಹಾಳು ಮಾಡ್ಬೇಕು ಅಂತ, ಕ್ರಿಶ್ಚಿಯನ್ ಧರ್ಮ ಬಿತ್ತಬೇಕು ಅಂತ ಬಂದಿ. ಆಚಾರ್ಯ ವಿಷ್ಣುಗುಪ್ತ ಅಂತಕ್ಕಂಥ ತಕ್ಷಶಿಲಾ ವಿದ್ಯಾಪೀಠದಲ್ಲಿ, ವಿಶ್ವವಿದ್ಯಾಲಯದಲ್ಲಿ ರಾಜನೀತಿ ಶಾಸ್ತ್ರದ ಪ್ರಾಧ್ಯಾಪಕನಾದಂತ ಆ ಮಹಾನುಭಾವ ಬಹಳ ಒಳ್ಳೆಯ ಯೋಜನೆಯನ್ನ ಮಾಡಿ ಅಲೆಕ್ಸಾಂಡರ್ನ ಹೊತ್ತು ಹಾಕಿದ. ಹೊಳ್ಳಿ ಹ್ಯಾಂಗ್ ಬಂದ್ ಹಂಗ ಅವನು ಕಳಿಸಿದ. ಖಂಡ ತುಂಡವಾದಂತ ಹಿಂದೂಸ್ತಾನವನ್ನು ಒಗ್ಗೂಡಿಸಿ ಮತ್ತೆ ಹಿಂದೂ ಧರ್ಮವನ್ನ, ಏನಾಗಿತ್ತು ಅಂದ್ರ ಅವಾಗ ಹಿಂದೂ ಧರ್ಮ ಸ್ವಲ್ಪ ಶಿಥಿಲಾಗಿತ್ತು, ಮತ್ತೆ ಕಟ್ಟಿದ. ಅವಾಗ ಹೋದ ನಂತರ 7ನೇ ಶತಮಾನದವರೆಗೂ ಚಂದಗ ನಡೀತು. 7ನೇ ಶತಮಾನದಲ್ಲಿ ತುರ್ಕರು ಈ ದೇಶದ ಮ್ಯಾಗ ಆಕ್ರಮಣ ಮಾಡಕ್, ತುರ್ಕಿ ಒಳಗೆ ಖಲೀಫಾ ಅಂತಿದ್ದ. ಖಲೀಫಾ ಅಂದ್ರ ಇಸ್ಲಾಂ ಧರ್ಮದ ಸರ್ವೋಚ್ಚ ವ್ಯಕ್ತಿ ಅವ ಖಲೀಫಾ. ಅವ ಇರಾಕ್ ದೇಶದಲ್ಲಿರುವಂತಹ ಒಬ್ಬ ವ್ಯಕ್ತಿಯನ್ನು ಕಳಿಸಿದ. ಹಜ್ಜಾದ್ ಅಂತ ಒಂದು ಹೆಸರು, ಒಬ್ಬ ರಾಜ ಅವ ಹಜ್ಜಾದ್, ಅಥವಾ ಗವರ್ನರ್ ಅಂತಿದ್ರು ಅವ್ರಿಗೆ ಆ ಕಾಲದಾಗ. ಹಜ್ಜಾದ್ ಅವ ಭಾರತದ ಮೇಲೆ ದಂಡೆತ್ತಿ ಬಂದ. ಒಂದೇ ಅಲ್ಲ 200 ಸಾರಿ ದಂಡೆತ್ತಿ ಬಂದ. ಎಲ್ಲಿ? ಸಿಂಧೂ ನದಿಯಿಂದನೂ ಭಾರತ ಪ್ರವೇಶ ಆಗ ಮಾಡ್ಕೋತ ಸಿಂಧೂ ನದಿಗೆ ಬಂದ. ರಾಜನಾದಂತ ದಾಹಿರ್ ಸೇನ್ ಅಂತಿದ್ದ. ದಾಹಿರ್ ಸೇನ್ ಮಹಾಪರಾಕ್ರಮಿ ರಾಜ. ಅವನದೇನ್ ಸೈನ್ಯ ದೊಡ್ಡದಲ್ಲ, ಇರೋದು 2000ದಿಂದ 4000 ಸೈನ್ಯ. ಅವ 10,000 ತಗೊಂಡು ಬಂದ, ಹೊಡೆದು ಹೊಳ್ ಕಳಿಸಿದ. ದಾಹಿರ್ ಸೇನ್ ಬರೇ 4000 ಮಂದಿ ತಗೊಂಡು 10,000 ಮಂದಿನ ಬಗ್ಗು ಬಡದು ಕಳಿಸಿದ. ಮತ್ತೊಂದ್ ಸಾರಿ ಹಜ್ಜಾದ್ ಬಂದಲ್ಲ, ಅವ ಅಂದ ಮತ್ತೊಂದ್ ಸಾರಿ 30,000 ತಗೊಂಡು ಬಂದ. ಅದನ್ನು ಮೇಲೆ ಹಿಮ್ಮೆಟ್ಟಿಸಿದ. ಕಡಿಕ ಅವ ನನಗಾಗುದಿಲ್ಲ ಅಂತ ತಿಳ್ಕೊಂಡು ಅವನ ಅಳಿಯ ಒಬ್ಬ ಇದ್ದ.
ಹಜ್ಜಾದನ ಅಳಿಯ ಮೊಹಮ್ಮದ್ ಬಿನ್ ಕಾಸಿಂ ಅಂತ ಅವನ ಹೆಸರು. ಅತ್ಯಂತ ಕ್ರೂರ. ಅವ 80,000 ಸೈನ್ಯ ತಗೊಂಡು ಬಂದ. 80,000. ಇವನ್ಗೆ 4,000, ಅವನ್ 80,000. ಘನಘೋರ ಯುದ್ಧ ನಡೀತು. ದಾಯರ್ ಸೇನನ ಸೈನ್ಯ ಹಿಂದಕ್ಕೆ ಸರಿಲಿಲ್ಲ. ನಾ ಸತ್ಯ, ನಾ ಹಿಂದಕ್ಕೆ ಸರ್ಲಿ ಅಂದ್ರೆ ನನ್ನ ಧರ್ಮ ಹಾಳಾಗ್ತೈತಿ ಅಂತ ಒಂದೇ ಮಾತು ಹೇಳ್ತೈತಿ. ಆಮೇಲೆ ದಾಯರ್ ಸೇನ್ ಹೋರಾಟ ಮಾಡಿದ. ಬಿನ್ ಕಾಸಿಂ ಅಂದ ನಾವೇನ್ ಗೆಲ್ಲಕ್ ಸಾಧ್ಯ ಇಲ್ಲ ಅಂತೇಳಿ ಗಂಟ ಮಟ್ಟಿ ಕಟ್ಕೊಂಡು ಹೋಗಾಕ್ ತಯಾರಾಗಿದ್ದ. ಅಷ್ಟ್ರೊಳಗ ಈ ದಾಹಿರ್ ಸೇನನ ಗೆಳೆಯ ಮೋಕ್ಷದಾಸ್ ಅಂತಕ್ಕಂಥ ಅಲ್ಲಿ ಪಕ್ಕದ ಸಂಸ್ಥಾನ ಅವಾಗ ಅವಾಗ ಭೇಟಿ ಆದ ಬಿನ್ ಕಾಸಿಂ. ನೀ ಯಾಕೆ ಹೊಕ್ಕಿ? ಅವನ್ ಸೋಲ್ಸು ತಂತ್ರ ನಾ ಹೇಳ್ತೀನಿ. ಇತಿಹಾಸ ಜಗತ್ತಿನ ಬೇಕಾದ ಇತಿಹಾಸ ನೋಡ್ರಿ. ಯಾವುದೇ ದೇಶದ ರಾಜ ಮಹಾರಾಜರನ್ನ ಅದೇ ದೇಶದವರ ಸೋಲಿಸ್ತಾರ ಹೊರತು ಹೊರಗಿಂದ ಬಂದವರು ಒಂದು ಸೋಲಿಸಕ್ ಸಾಧ್ಯ. ನೀವು ನೋಡಿರ್ಬೇಕ. ನಮ್ಮ ರಾಣಾ ಸಾಂಗಾನ್ನ ಸೋಲಿಸಿದವರು ಅವ ಬಾದರ್ನ ಚಪ್ಪಲಿನ ಹೊಡ್ಕೊತ ಹೋಗಿ ಅಫ್ಘಾನಿಸ್ತಾನ ಮುಟ್ಟಿಸಿ 100 ಮೈಲ್ಕೊಬ್ಬ ಸಾಮಂತರ ನೇಮಿಸಿ ಹೊಳಿ ಬರ್ಲಾರ್ದಂಗ ವ್ಯವಸ್ಥೆ ಮಾಡಿದ್ದ. ಯಾರೋ ರಾಣಾ ಸಂಘ, ಅವನ ಹೆಸರು ಒಬ್ಬರಿಗಾರ ಗೊತ್ತೈತೆ ನಮ್ಗೆ. ಯಾವ ಕಡಿಮೆ ಜನ ಸಂಘ. ಆ ರಾಣಾ ಸಂಘನ ಹಿಂದಾಗಡೆ ಸೋಲಿಸಿದವ್ರು ಯಾರು? ಅವ್ರನ್ನ ತಮ್ರ ಪೃಥ್ವಿರಾಜ್ ಚವ್ಹಾಣ್ ಹೆಸರು ಗೊತ್ತೈತಿ. 17 ಸಾರಿ ಇವನ್ನ ಗಜನಿ ಅಂದ್ರಿ ಗೋರಿ ಅಂದ್ರಿ 17 ಸಾರಿ ಸೋಲಿಸಿ ಹಿಮ್ಮೆಟ್ಟಿಸಿದ್ದ. 18ನೇ ಸಾರಿ ಪೃಥ್ವಿರಾಜ್ ಚವ್ಹಾಣ್ನ ಅಣ್ತಮ್ಮರ ಪೈಕಿ ಒಬ್ಬ. ಅವನು ಸಹಾಯ ಮಾಡಿ ಇವನ್ ಕೊಲ್ಲಾಕ್ ಸಹಾಯ. ಇವನ್ ಕೊಂದು ಇವನ್ ರುಂಡ ತಗೊಂಡು ಅಫ್ಘಾನಿಸ್ತಾನ ಹೋದು ಅಲ್ಲೊಂದು ಸಮಾಧಿ ಮಾಡ್ಯಾರ. ಎಲ್ಲಿ? ಅಫ್ಘಾನಿಸ್ತಾನದಾಗ. ಯಾರ್ದು? ಪೃಥ್ವಿರಾಜ್ ಚವ್ಹಾಣ್ ಸಮಾಧಿ ಮಾಡಿದ್ರ ಯಾವಾಗ ನಮ್ಮ ದೇಶದ ವಿಮಾನ ಅಪಹರಣ ಆತಲ್ಲ ಗೊತ್ತೈತಿ. ಆ ವಿಮಾನ ಅಪಹರಣ ಸಂದರ್ಭಗಳು ಪತ್ರಕಾರರೆಲ್ಲ ಹೋಗಿದ್ರ ವಿಮಾನದಾಗ ನಮ್ಮ ವಿದೇಶ ಮಂತ್ರಿಗಳ ಜೊತೆ. ಇವೆಲ್ಲ ಮಾತುಕತೆ ನಡೆದು ಮುಗಿದು ಅವ್ರನ್ನೆಲ್ಲ ಬಿಡುಗಡೆ ಮಾಡೋ ಸಲುವಾಗಿ ಒಂದ್ 4-5 ಗಂಟೆ ಟೈಮ್ ಇತ್ತು. ಕುಂತು ಏನ್ ಮಾಡೋದಂತ ತಿಳ್ಕೊಂಡು ಕಾಬೂಲ್ದಾಗ ಹೋದ ಕೂಡ್ಲೆ ರಸ್ತಾದ ಮ್ಯಾಗ ಪೃಥ್ವಿರಾಜ್ ಚವ್ಹಾಣನ್ ಸಮಾಧಿ. ಎಲ್ಲ ಪೃಥ್ವಿರಾಜ್ ಚವ್ಹಾಣನ್ ಸಮಾಧಿ ಮಾಡ್ಯಾರಲ್ಲ ಅಂತ ಇವ್ರಿಗನಿಸ್ತು, ಏನಪ್ಪಾ ಇವ್ರ ಮಗಳ್ರು ನಮ್ ರಾಜನ್ ಸಮಾಧಿ ಮಾಡ್ಯಾರಲ್ಲ. ನಿಂತ್ರು ನೋಡ್ಕೊತ ಅಲ್ಲಿಂದ ಅಲ್ಲಿ ಲೋಕಲ್ ಜನ ಬಂದ್ರು. ಒಂದ್ ದೊಡ್ಡ ಚಪ್ಪಲ್ ಇಟ್ಟಿದ್ರು. ಆ ಚಪ್ಪಲ್ ತೆಗೆದು 5 ರೇಟ್ ಹಾಕೋದು ಇಟ್ಟು ಮತ್ತೆ ಯಾಕೆ ಕಟ್ಟಿದ್ರು ಸಮಾಧಿ ಅನ್ನೋದು ಗೊತ್ತಿತ್ತಲ್ಲ. ಇವತ್ತು ಸಹಿತ ಪೃಥ್ವಿರಾಜ್ ಚವ್ಹಾಣನ್ ಸಮಾಧಿಗೆ 5 ಚಪ್ಲೇಟ್ ಹಾಕಿ ಮುಂದೆ ಹೋಗ್ತಾರ. ಅವ್ರಿಗೆ ಅದನ್ನ ಕಲಿಸ್ತಾರ. ನಮ್ ಹಂಗ ಅಂದ್ರ ಪೃಥ್ವಿರಾಜ್ ಚವ್ಹಾಣನ್ ಹಿಡಿದ್ಕೊಟ್ಟವ್ರು ಯಾರಪ್ಪ? ಸೋಲಿಸಿದವ್ರು ಯಾರು? ನಮ್ಮೂರ. ಅಳಿಯ ರಾಮರಾಯನ್ ಹಿಡಿದ್ಕೊಟ್ಟವ್ರು ಯಾರಪ್ಪ? ನಮ್ಮೂರ. ನಮ್ಮ ಸಂಗೊಳ್ಳಿ ರಾಯಣ್ಣನ್ ಹಿಡಿದ್ಕೊಟ್ಟವ್ರು ಯಾರಪ್ಪ? ಕರೆಯಪ್ಪ. ಕಿತ್ತೂರು ಚೆನ್ನಮ್ಮನ್ನ ಸೋಲಿಗೆ ಕಾರಣ ಯಾರು? ನಮ್ಮಲ್ಲಪ್ಪ. ಹೌದಲ್ಲ? ಅರಕಿಯರು ಯಾರು ನಮ್ಮನ್ನು ಸೋಲಿಸುವುದಿಲ್ಲ. ಈಗ ನಮ್ಮ ಧರ್ಮ ಹೊಡ್ಯಾಕ ಹೊಂಟವ್ರು ಯಾರಪ್ಪ? ನಮ್ಮವ್ರ. ಏನಂತೀರ? ಅಲ್ಲಂತೀರ? ನಮ್ಮ ಧರ್ಮ ಹೊಡ್ಯಾಕ ಹೊಂಟವ್ರು ಯಾರು? ನಮ್ಮವ್ರ. ಹೊರಗಿನವ್ರು ಬರೋದಿಲ್ಲ. ಇದಕ್ಕೆ ಹೊರಗಿನವ್ರು ಬಂದ್ರು ತಿಕ್ಕಾಸೋದಿಲ್ಲ. ಆದ್ರ ಈ ಧರ್ಮ ಉಳ್ಸಕ ನಾ ಹೇಳ್ತೇನಲ್ಲ, ಅವ ಏನ್ ಇದ್ನಲ್ಲ ದಾಹಿರ್ ಸೇನ್, ಅವನ್ ಶತ್ರು ಅವ ಮುಕ್ತಿದಾಸ. ಅವ ಹೋಗಿ ಹೇಳ್ದ ಬಿನ್ ಕಾಸಿಂಗ, ನಾ ಅವ್ನ್ ಸೋಲ್ಸೋ ತಂತ್ರ ಹೇಳ್ತೀನಿ, ಹೋಗ್ಬೇಡ್ನಿ ಅಂತ. ಏನು ಅಂತ ಕೇಳಿ, ನಾ ನಾಳೆಗ್ ಮಾಡ್ತೀನಿ ಎಲ್ಲ ವ್ಯವಸ್ಥೆ, ನೀ ಏನ್ ನನ್ ಕೊಡ್ತೀನಿ. ಅವನ್ ಗೆದ್ದಂದ್ರೆ ಅವನ್ ರಾಜ್ಯ ಅರ್ಧ ನಿನಗ್ ಕೊಡ್ತೀನಿ, ಅರ್ಧ ನಾ ತಗೋತೀನಿ. ಇಲ್ಲಿ ಸಂಪತ್ ನಾ ಲೂಟಿ ಮಾಡ್ಕೊಂಡು ಹೋಗ್ತೀನಿ, ಓದ್ ನೀನು ಕೊಡ್ತೀನಿ. ಹಿಂಗ ಏನೇನೋ ಅವ್ರವ್ರ ಮಾತ. ಬೇಡ, ನಾ ಇಷ್ಟು ಮಸೀದಿ ಕಟ್ತೀನಿ, ಇಷ್ಟು ಮಂದಿ ಮುಸಲ್ಮಾನ್ ಮಾಡ್ತೀನಿ, ಅಟ್ ನನಗ ಉಳಿದು ನಿನಗೆ, ಹಿಂಗೇನೇನೋ ಆಯ್ತಾವ. ಆದ ಕೂಡ್ಲೆ ಮರ್ದಿವ್ಸ ಏನ್ ಪ್ಲಾನ್ ಮಾಡಿದವ, ಆ ಊರನ್ ಗುಡಿ ಪೂಜಾರಿನ ಹಿಡ್ದ. ಮಹಾದೇವ್ರ ಗುಡಿ ಇತ್ತು ಊರಾಗ. ತಾಹಿರ್ ಸೇನನ್ ನಿಯಮ ಏನು ಅಂದ್ರ, ಪ್ರತಿ ದಿವಸ ಬೆಳಗ್ಗೆ ಎದ್ದು ಕೂಡ್ಲೇನ ಮಡಿ ಬಟ್ಟಿ ಮ್ಯಾಗ ಹೋಗಿ
ಮಹಾದೇವನ ದರ್ಶನ ಮಾಡ್ಕೊಂಡು ಪ್ರಸಾದ ತಗೊಳ್ಳಾರ್ದ, ತೀರ್ಥ ಪ್ರಸಾದ ತಗೊಳ್ಳಾರ್ದ ಯಾವ ಕೆಲಸನೂ ಮಾಡ್ತಾರೆ. ಯುದ್ಧಕ್ಕೆ ಹೋಗ್ಬೇಕಾದ್ರೆ ಮೊದಲು ದೇವರ ದರ್ಶನ ಮಾಡ್ಬೇಕು. ಅವತ್ ಬೆಳಿಗ್ಗೆ ಎದ್ದವನ ಗುಡಿಗೆ ಹೋದ, ಹೋಗಿ ನಮಸ್ಕಾರ ಮಾಡಿದ, ಹೊರಗ್ ಬಂದ್ ನೋಡ್ದ, ಶಿಖರದ ಮ್ಯಾಗ ಧ್ವಜ ಇರ್ತಿತ್ತಲ್ಲ ಅದೊಂದು ಅಡ್ಡ ಬಿದ್ದಿತ್ತು. ಪೂಜಾರಿ ಕೇಳ್ದ, ಯಾಕ ಧ್ವಜ ಅಡ್ಡ ಬಿದ್ದೈತಲ್ಲ? ಮಹಾರಾಜರೇ, ಇವತ್ತೇನೋ ಅಪಶಕುನ್ ಕಾಣಿಸ್ತೈತಿ, ಇವತ್ತೇನೋ ಅಪಶಕುನ್ ಕಾಣಿಸ್ತೈತಿ. ನಿಮ್ಗೆ ಮನಸ್ಸಿನೊಳಗೆ ಅಷ್ಟ ಬಿತ್ತು ನೋಡ್ರಿ. ರಾಜನನ್ನ ಸೋಲಿಸುವ ಪದ್ಧತಿ ಮಾನಸಿಕವಾಗಿ ಮೊದಲ ಮುಗಿಸ್ಬೇಕು. ಮನಸ್ಸಿನೊಳಗೆ ಇದೊಂದು ಸಂಶಯ ಬಂತು. ಅದು ಒಂದೇ ಸುಮ್ಮನೆ ಚುಚ್ಚುತ್ತಿತ್ತು. ಅವತ್ತ ಅವನ ಪರಾಜಯ ಆಯ್ತು ರಾಜ ದಾಹಿರ್. ಯಾಕಂದ್ರ ಆತ್ಮವಿಶ್ವಾಸ ಕಡಿಮೆ ಆಗ. ಇವತ್ತು ನನಗೆ ದೇವರ ಪ್ರಸಂಗ ಇದೆ. ಇವನ ಈ ಭಗವದ್ ಭಕ್ತಿಯ ದುರುಪಯೋಗವನ್ನ ಆ ಬೌದ್ಧ ರಾಜ ಏನಿದ್ದ ಪಕ್ಕದವ ಅವ ಮಾಡ್ಕೊಂಡ ಮಾಡಿ ಹಿಂದೂ ಸಾಮ್ರಾಜ್ಯ ಮುಗಿಸ್ಬೇಕು, ಅದನ್ನ ಅಂದ್ರೊಳಗೆ ಸೇರಿಸ್ಕೋಬೇಕಂತ ಅವ ಮುಕ್ತಿದ. ಅವ ಬೌದ್ಧ ರಾಜ ತೀರ್ ಹೋದ. ರಾಜನಿಗೆ 2 ಹೆಣ್ಣು ಮಕ್ಕಳಿದ್ದು, ಸೂರ್ಯ ಮತ್ತು ಪರಿಮಳ ಅಂತಕ್ಕಂಥ 2 ಹುಡುಗಿಯರು. 2 ಹುಡುಗಿಯರು ಮನ್ಯಾಗಿದ್ರು. ಅವ ಬಿನ್ ಕಾಸಿಂ ಬಂದ, 2 ಹುಡುಗಿಯರು ಮನಿ ಲೂಟಿ ಮಾಡ್ಬೇಕಲ್ಲ ರಾಜ. ಎಲ್ಲಾ ಲೂಟಿ ಮಾಡಿದ. 2 ಹುಡುಗಿಯರು ಸಿಕ್ತು. ಇವನ್ ಎತ್ಕೊಂಡ್ ನಡ್ರು ಅಂದ. ನಮ್ಮ ಖಲೀಫನಿಗೆ ಇವನ್ ಕೊಟ್ಟಿವಿ ಅಂತಂದ್ರ ಅವ ಖುಷಿ ಆಗಿ ನಮಗ್ ಯಾವ್ದಾರ ಒಂದು ರಾಜ್ಯಕ್ಕೆ ರಾಜನ್ ಮಾಡ್ತಾನ, ಈಗ ನಾ ಸೇನಾಪತಿ ಅದೀನಿ, ನನ್ ರಾಜನ್ ಮಾಡ್ತಾನ ಅಂತ ಅಂದವ. ಅಂದ್ 2 ಹುಡುಗಿಯರನ್ನ ತಗೊಂಡು ತುರ್ಕಿಗೆ ಹೋಗಿ ಆ ಖಲೀಫಾಗಂದ, ನಿಮ್ಮ ಸಲುವಾಗಿ ಈ ಕಾಣಿಕೆಯನ್ನ ತಂದೆ ನಿಮಗೆ, ಅಪ್ರತಿಮ ಸುಂದರಿಯರಾದಂತ 2 ಹುಡುಗಿಯರನ್ನ ತಂದೆ ನಿಮ್ಮ ಸಲುವಾಗಿ. ಬಹಳ ಖುಷಿ ಅದ ರಾಜ. ಖುಷಿಯಾಗಿ ಖಲೀಫಾ, ಹೋಗ್, ನಿನಗೆ ನಾನು ಯೋಗ್ಯ ಸಮಯದಲ್ಲಿ ಇನಾಮ್ ಕೊಡ್ತೀನಿ ಅಂತಂದ, ಬಹುಮಾನ ಕೊಡ್ತೀನಿ ಅಂತಂದ. ಮುಂದೆ 2 ಹುಡುಗಿಯರನ್ನ ಅವ ಖಲೀಫಾ ನನ್ ಜನಾನ್ ಖಾನೆಗೆ ಕಳಿಸು ಅಂತ. ಜನಾನ್ ಖಾನ ಅಂದ್ರೆ ಏನಂತ, ಮಲ್ಗು ಕೋಣೆಗೆ ಇವ್ರನ್ನಿಬ್ಬರನ್ನು ಕಳಿಸು ಅಂತ. ಅವ್ರಿಬ್ರು ಹೋದ ಕೂಡ್ಲೆ ರಾಜನ್ ನೋಡಿ ನಗ್ಲಾಕತ್ತಿದ್ರು. ಅವ್ರು, ಯಾಕೆ ನಗ್ತೀರಿ ನೀವು ಅಂತ ಕೇಳಿ. ಅವ ಯಾವ ನಮ್ಮನ್ ಕರ್ಕೊಂಡ್ ಬಂದಾನಲ್ಲ, ಅವ ಮುಸ್ರಿ ನಿನಗ್ ನೀಡಿ ಹಾದ್ನಲ್ಲ ಅಂತ ನಾವು ನಗ್ಲಾಕತ್ತೀವಿ. ಅವ ನಮ್ಮನ್ನ ಮೋಗಿಸಿ ಉಳಿದು ಮುಸ್ರಿ ನಿನ್ನ ಉಡ್ಯಾಗ ಹಾಕಿ ಹೋಗ್ಯಾನ ಅಂತ ಹೇಳಿದ್ರು. ಇದ್ರ ಅರ್ಥ ತಿಳಿತಾನೆ ನೀವು? ಮುಸ್ರಿ ಮೇಲಿಗೆ ಹಾಕಿ ಹಾದ್ನವ. ರಾಜಾಗ ಎಷ್ಟು ಸಿಟ್ಟು ಬಂತಂದ್ರ ಹರಾಮ್ ಕೊರುನಿ ಇಂದೀಗ ಹಿಡ್ಕೊಂಡು ಬರ್ರಿ ಅಂತ. ಸೈನಿಕರು ಊರ್ ಹೋದ್ರು, ಹೋಗಿ ಹಿಡ್ಕೊಂಡು ಬಂದ್ರು. ಏನೂ ಹೇಳಿಲ್ಲ ಕೇಳಿಲ್ಲ, ಮೊದಲ್ ಕತ್ತರಿಸಿ ಬಿಟ್ರು ಅವನ್ ತಲಿ. ಯಾವಂದು ಬಿನ್ ಕಾಸಿಂ 80,000 ಸೇನೆಯ ಸರ್ದಾರನ್ ಅವನ್ ತಲೆ ಕತ್ತರಿಸಿದ ಕೂಡ್ಲೆ ಹುಡುಗಿಯರ್ ಮತ್ ನಕ್ಕರು. ಈಗ ಯಾಕೆ ನಕ್ರಿ ಅಂದ, ನಮ್ಮಪ್ಪಗ ಯಾರನ್ನ ಸೋಲಿಸ್ಲಕ್ ಆಗ್ಲಿಲ್ಲ, ಅವನ್ನ ನಾವು ಮುಗಿಸಿದೀವಲ್ಲ, ಅದಕ್ಕೆ ನಮಗ್ ಬಹಳ ಸಂತೋಷ. ಏನಿದೆ ಇಂದನು? ಅವ ಏನೂ ಮಾಡಿದ್ದಿಲ್ಲ, ನಮಗ್ ಕೈನೂ ಹಚ್ಚಿಲ್ಲ, ಅವ ಏನೂ ಮಾಡಿದ್ದಿಲ್ಲ. ಆದ್ರೆ ಇವನ್ ಹೆಂಗ್ ಮುಗಿಸ್ಬೇಕು ಅನ್ನೋದು ನಮ್ಗೆ ಗೊತ್ತಿತ್ತು. ನಮ್ಮ ಧರ್ಮ, ನಮ್ಮ ದೇಶ ಉಳಿಸುವ ಸಲುವಾಗಿ ನಾವು ಸುಳ್ಳು ಹೇಳ್ತೀವಿ. ನಿನಗ ಭ್ರಮಿತನನ್ನಾಗಿ ಮಾಡಿದೀವಿ. ಯಾಕಂತಂದ್ರ ನಮ್ಮ ದೇಶ ಉಳಿಸ್ಬೇಕಾಗೈತಿ, ನಮ್ಮ ಧರ್ಮ ಉಳಿಸ್ಬೇಕಾಗೈತಿ. ಹಿಂಗಾದ್ರೆ ಬಿಡ್ತೀನಿ ನಿಮ್ಮನಂದ. ಆ ಹುಡುಗಿಯರ್ನ ಕುದುರೆ ಕಾಲಿ ಕಟ್ಟಿ ಊರ್ ತುಂಬಾ ಜಗ್ಸಾಡಿರು. ಬಂದ್ರು, ಪ್ರಾಣ ಹೋಗಿರ್ಲಿಲ್ಲ, ಮೈ ತುಂಬಾ ಚರ್ಮ ಎಲ್ಲ ಹೋಗಿತ್ತು, ಎಲುವುಗಳು ಕಾಣಕತ್ತಿದ್ದು, ರಕ್ತ ಸುರಿತಿತ್ತು. ಇಬ್ರು ಹುಡುಗಿಯರನ್ನ ತಂದು ದರ್ಬಾರದಾಗ ನಿಂದ್ರಿಸಿದ್ರು. ಹೆಂಗ ಅನಸ್ತೈತಿ ಈಗ? ಬಹಳ ಖುಷಿಯಾಗಿದೀವಿ ನಾವು. ಏನು ನಮ್ಮ ದೇಶ ನಮ್ಮ ತ್ಯಾಗವನ್ನ ಸುವರ್ಣಾಕ್ಷರಗಳಿಂದ ಬರೆದಿಡ್ತೈತಿ. 2 ಸಣ್ಣ ಹುಡುಗಿಯರು 80,000 ಸೇನೆಯ ಸರ್ದಾರ್ನನ್ನ ತಮ್ಮ ಪ್ರಾಣ ಕೊಟ್ಟು ಅವ್ನು ಮುಗಿಸಿದ್ರಲ್ಲ ಅಂತ, ದೇಶ ಉಳಿಸಿದ್ರಲ್ಲ, ಧರ್ಮ ಉಳಿಸಿದ್ರಲ್ಲ ಅಂತ
ನಮ್ಮನ್ನ ಗೌರವಿಸ್ತೈತಿ ಭವಿಷ್ಯದಾಗ. ನಾವು ನಮ್ಮ ದೇಶ ನಮ್ಮ ಧರ್ಮ ಉಳ್ಸಾಕ್ ಪ್ರಾಣನೂ ಕೊಡಕ್ ಬಂದೀವಿ. ನಾ ಏನ್ ನೀ ಜನಾನ್ ಕಾರ್ಯಾಂಗ ತಗೊಂಡ್ ಹೋಗಿದ್ದೆ ಅಂದ್ರ ನಿನ್ನೇನ್ ಬಿಡ್ತಿದ್ದಿಲ್ಲ ಅಂದ್ರು ಹಿಂಗ ಸೊಂಟದಾಗ ಏನ್ ಚೂರಿ ಇಟ್ಟಿದ್ರು, ಚೂರಿ ತೆಗದ್ರು. ನೋಡ್ರಿ, ಈ ಚೂರಿ ನಿಮ್ ಸಲಗೆ ತಂದಿದ್ದೀವಿ ನಾವು. ಅದಕ್ಕೆ ಅವಕಾಶ ಸಿಗ್ಲಿಲ್ಲ. ನಿನ್ನ ಮುಗಿಸಾಕ್ ಆಗ್ಲಿಲ್ಲ ಅಂದ್ರೆ ನಾವೇ ಸಾಯ್ಬೇಕು ಅಂತ ತಂದದ್ದು. ನಿಮ್ಮಂತವ್ರ ಕೈ ಹತ್ತವ್ರಲ್ಲ ನಾವು ಅಂತ ತಿಳ್ಕೊಂಡು ಹೊಸ ಏರ್ಕೊಂಡು ಪ್ರಾಣ ಬಿಟ್ರು ತಾವೇ. ಯಾಕಂದ್ರ ದುಷ್ಟರ ಕೈ ಹತ್ತುವಂತ ಹುಡುಗಿಯರ್ ನಾವಲ್ಲ, ನಾವು ಪವಿತ್ರರು. ನಾ ಯಾಕೆ ಕತಿ ಹೇಳಿದೆ ಅಂದ್ರ ನಮ್ ಧರ್ಮ ನಮ್ ದೇಶ ಉಳಿಸಾಕ ಇಂತ ಸಾವಿರ ಜನ ಹುಡುಗರು ಹುಡುಗಿಯರು ಪ್ರಾಣ ಕೊಟ್ಟಾರ್ರಿ. ಅಂತ ಧರ್ಮ ನಮ್ ಕಣ್ಣು ಮುಂದೆ ಹಾಳಾಗೋದನ್ನ ನಾವ್ ಹೆಂಗ್ ನೋಡೋದು? ನಮ್ಮ ಸಲುವಾಗಿ ಲಕ್ಷ ಯುವಕರು ಬ್ರಿಟಿಷರ ಜೊತೆ ಹೋರಾಟ ಮಾಡಿದ್ರು, ಮೊಘಲರ ಜೊತೆ ಹೋರಾಟ ಮಾಡಿದ್ರು, ಹೂನರ ಜೊತೆ ಹೋರಾಟ ಮಾಡಿದ್ರು, ಶಕರ ಜೊತೆ ಹೋರಾಟ ಮಾಡಿ ದೇಶ ಧರ್ಮಗಳನ್ನ ಉಳಿಸ್ಯಾರ. ದೇವರ ದೇಶ ನಮ್ಮದೆಲ್ಲರದು ಕರ್ತವ್ಯ. ಅದನ್ನ ಉಳಿಸಿ, ನಮ್ಮ ಆಚರಣೆಯಿಂದ ಉಳಿಸಿ. ನಾವು ಆಚರಣೆ ಏನಾದೀವಿ ಅಂದ್ರೆ ಧರ್ಮ ತಾನೇ ಸ. ನಾವು ಆಚರಣೆ ಏನಾದೀವಿ ಅಂತಂದ್ರೆ ಧರ್ಮ ತಾನೇ. ಯಾಕ ನಮ್ಮ ಆಚರಣೆಗಳನ್ನ ಬಿಟ್ಟಿವಿ ಅಂದ್ರೆ ಮತ್ತೊಬ್ಬರ ಆಚರಣೆ ಹಿಡಿದು ಬಿಡ್ತೀವಿ. ಹಿಡಿದ ಮತ್ತೊಂದು ಧರ್ಮದವ್ರು ಬರ್ತಾರ, ಬಂದು ಈ ದೇಶ ಹಾಳು ಮಾಡಿ. ಅದಕ್ಕೆ ನಮ್ಮ ದೇವರು ದೇಶ ಧರ್ಮ ಒಟ್ಟದ ಕರ್ತವ್ಯ. ಅದಕ್ಕಾಗಿಯೇ ನಮ್ಮ ಹಿರಿಯರು ನಮ್ಗೆ ಉಪದೇಶ ಮಾಡ್ತಾರೆ. ನಾವು ನಮ್ಮ ಧರ್ಮಾಚರಣೆಗಳನ್ನು ಮಾಡ್ತೀವಿ. ನಮ್ಮ ಮಕ್ಕಳು ಕೆಡಬಾರ್ದು, ಹುಡುಗಿಯರಿರ್ಲಿ ಹುಡುಗರಿರ್ಲಿ ದಾರಿ ಬಿಡಬಾರ್ದು. ಅಷ್ಟು ಸಂಸ್ಕಾರ ನಾವು ಒಳ್ಳೆವ್ ಮಾಡಿ. ನಮ್ಮ ಹಬ್ಬ ಹುಣ್ಣಿಮೆಗಳು ಕೆಡಬಾರ್ದು. ಹಬ್ಬ ಹುಣ್ಣಿಮೆ ಕೆಟ್ಟು ಅಂದ್ರೆ ಧರ್ಮ. ನಮ್ಮ ಷೋಡಶ ಸಂಸ್ಕಾರಗಳಂತ ಏನ್ವ ಜನ್ಮಾರಂಭದಿಂದ ಹಿಡ್ಕೊಂಡು ಅಂತ್ಯೇಷ್ಟಿವರೆಗಿರುವಂತ ಸಂಸ್ಕಾರಗಳನ್ನು ಚೆನ್ನಾಗಿ ಮಾಡ್ಬೇಕು, ತಿಳ್ಕೊಂಡು ಮಾಡ್ಬೇಕು. ಹಿಂಗ ಮಾಡಿದೀವಿ ಅಂದ್ರೆ ಧರ್ಮ ಉಳಿಸಿ. ಮತ್ತೊಬ್ಬರಿಗೆ ಒಳಗೆ ಸೇರಾಗ ಸಹಿತ ಜಾಗ ಸಿಗ್ಬಾರ್ದು. ಅಂಥ ಕೆಲಸವನ್ನ, ಅಂಥ ಭಕ್ತಿಯನ್ನ ನಾವು ಮಾಡ್ಬೇಕಾಗಿದೆ. ಅಂತಹ ಜ್ಞಾನವನ್ನ ನಾವು ಪಡಿಬೇಕಾಗಿದೆ. ಇದನ್ನೇ ನಮಗೆಲ್ಲರೂ ಕಲಿಸ್ಕೊಟ್ಟು ಎಲ್ಲ ಸಂತರು ಮಹಂತರು, ನಿನ್ನ ಕಲ್ಯಾಣನೂ ಮಾಡ್ಕೋ, ಆತ್ಮ ಕಲ್ಯಾಣ ಮಾಡ್ಕೋ, ಜಗತ್ತಿನ ಕಲ್ಯಾಣ ಮಾಡು. ಮನಿಗೆದ್ದ ಮಾರಿಗೆಲ್ಲು. ಮನಿಗೆದ್ದ ಅಂದ್ರೆ ನಿನ್ನ ಆತ್ಮ ಕಲ್ಯಾಣ ಮಾಡ್ಕೋ, ಅದರ ಮೂಲಕ ಜಗತ್ತಿಗೆ ಒಳ್ಳೆಯ ಸಂದೇಶ. ಎಲ್ಲರ ಜೊತೆ ನೀನು ಇವ ಯಾರು ಅನ್ನಕ್ ಹೋಗ್ಬೇಡ. ಇವರೆಲ್ಲರೂ ನಮ್ಮ ಮಹಾಮನೆಯ ಮಕ್ಕಳು ಅಂತ ತಿಳ್ಕೊಳ್ಳುವಂತ ಬುದ್ಧಿಯನ್ನು ಕೊಡು ದೇವರೇ. ನಾವು ಪರಮಾತ್ಮನಲ್ಲಿ ಪ್ರಾರ್ಥಿಸುವುದು ಏನು ಅಂದ್ರ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಅನ್ನೋ ಭಾವನೆ ನಮ್ಮೊಳಗಿರ್ಲಿ ಅಂತ ನಾವು ಪ್ರಾರ್ಥಿಸ್ಬೇಕು ಅಂತ ನಮಗ್ ಶರಣರು ಸಂತರು ತಿಳಿಸಿದಾರ. ಇವತ್ತಿನ ದಿವಸ ಅಪ್ಪಗಳ ಮಠಕ್ಕೆ ಬಂದೀವಿ. ನೀವು ಕುಂತಿದ್ರಿ, ನಾವು ಕುಂತಿದ್ವಿ, ಹಂಗ ಏನು ಉಂಡು ಹೋಗೋದಂತ ಅಂದಿವಿ. ಅಪ್ಪಗಳು ಬಹಳ ವರ್ಷದಿಂದ ಕರಿತಿತ್ತು. ನನಗ ಸ್ವಲ್ಪ ಬರಕ್ ಆಗ್ಲಿಲ್ಲ. ಒಂದ್ ಜರಾನ ವ್ಯಸ್ತ ಮನುಷ್ಯ ನಾನು. ಮಠದ ಕಾರ್ಯಕ್ರಮಗಳು ಇರ್ತಾವು, ದೇಶಕ್ಕೆ ತುಂಬಾ ಓಡಾಡು ಇರ್ತಾವು. ಏನೋ ಕಾರಣ ಅವ್ರದ್ದು ಇದ್ದಾಗ ನಮ್ದು ಇರ್ತೈತಿ, ಹಿಂದೂ ಒಂದು ಇರ್ತಾವ. ನಮ್ಮ ತಿಥಿ ಮುಹೂರ್ತದ್ನಾಗ ಇಲ್ಲಿ ಇರ್ತಾವ, ಅವ್ ನಮ್ಮ ಅಲ್ಲಿ ಇರ್ತಾವ. ಅಜ್ಜವ್ರಿಗೆ ಇನ್ ಹೆಂಗ್ ಹೇಳುದು, ಎಷ್ಟ್ ಸರಿ ಇಲ್ಲ ಅನ್ನೋದು. ಒಂದೊಂದ್ಸರಿ ಮನಸ್ಸಿಗೆ ನಮ್ಗ ನಾಚಿಕೆ ಅನಿಸ್ತೈತಿ. ಅವ್ರು ಹೇಳ್ಬೇಕು ಅವತ್ತ ನಮ್ದು ಐತ್ರಿ ಅಜ್ಜವ್ರ ಅನ್ಬೇಕು, ಅವ್ರಿಗೆ ಏನ್ ತಿಳ್ಕೊಂಡಾರು ಅಂತ ಅನಿಸ್ತಿತ್ ನಾವು. ಆದಾಗ್ಯೂ ದೇವ್ರು ಕರಿಲಾರ್ದ ಬರಂಗ್ ಮಾಡಿದ್. ನೀನ್ ಸತ್ತ ಬಾಳಾಗೈತಿ, ನೀನ್ ಸತ್ತ ಬಾಳಾಗೈತ್ವ, ಇವತ್ತು ಕರ್ಕೊಂಡು ಹೋಗ್ತೀನಿ ಅಂತ ಕರ್ತೀನಿ. ಹಿಂದಿ ಮುಂದಿಂದೆಲ್ಲ ಹೊಸ ಹೊಂಡ್ಬೇಕು, ಹಂಗ ಮಾಡ್ತೀವ ನಾವು. ಇಲ್ಲಿ ಬಂದೀವಿ, ಈ ಪುಣ್ಯಕ್ಷೇತ್ರ ಪೂಜ್ಯರ ದರ್ಶನ ಆಯ್ತು, ಎಲ್ಲರ ದರ್ಶನ ಆಯ್ತು, ನಿಮ್ಮೆಲ್ಲರದು ದರ್ಶನ ಆಯ್ತು. ಬಹಳ ಸಂತೋಷ. ಬಂದೀವಿ. ಬರ್ಬರ್ತಾ ಎಲ್ಲ ಮಹಾತ್ಮರ ಸ್ಮರಣೆ ಮಾಡ್ತಾ ಬಂದೀವಿ. ಮಹಾತ್ಮ ಬಸವೇಶ್ವರನಿಗೆ ಮಾಲ್ಯಾರ್ಪಣೆ ಮಾಡಿ
ಛತ್ರಪತಿ ಶಿವಾಜಿ ಮಹಾರಾಜನ ಮೂರ್ತಿಗೆ ಮಾಲ್ಯಾರ್ಪಣೆ, ಗೊಂಗಡೇಶ್ವರನ ಮೂರ್ತಿಗೆ ಮಾಲ್ಯಾರ್ಪಣೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೂರ್ತಿಗೆ ಮಾಲ್ಯಾರ್ಪಣೆ. ಬಾಬಾ ಸಾಹೇಬ್ ಇರ್ಲಿಲ್ಲ ಅಂದ್ರೆ ಈ ದೇಶದ ಚಿತ್ರನ ಬದ್ಲಿ. ನಮಗ್ ಬಹಳ ಮಂದಿಗೆ ಗೊತ್ತಿಲ್ಲ, ಬಾಬಾ ಸಾಹೇಬನ್ ಓದಿಲ್ಲ ನೀವು. ಬಾಬಾ ಸಾಹೇಬ್ ಹುಟ್ಟಿರ್ಲಿಲ್ಲ ಅಂದ್ರೆ ಈ ದೇಶದ ಚಿತ್ರನ ಬದ್ಲಿ. ಅಂಥ ಪುಣ್ಯಾತ್ಮ, ಅವನಿಗೆ ಮಾಲ್ಯಾರ್ಪಣೆ ಮಾಡು. ವಾಲ್ಮೀಕಿ ಮಹರ್ಷಿಗೆ ಮಾಲ್ಯಾರ್ಪಣೆ. ಅಲ್ಲಿ ಅದು ಅಂತಂದ್ರೆ ಅವ್ರ ಕಥೆನ ನೆನಪಾಗಕ್ ಶುರು ಆಗ್ತಾವ, ಅವ್ರ ಜೀವನ ನೆನಪಾಗಕ್ ಶುರು ಆಗ್ತದೆ. ಅದಕ್ಕಂತ ಮತ್ತ ಅವನ್ನೆಲ್ಲ ನಿಲ್ಲಿಸಿದ್ ಸುಮ್ಮನೆ ಅಂದ್ರ. ಆಮ್ಯಾಗ ನಮ್ಮ ಪ್ರಶಾಂತ್ ಒಂದು ಬ್ಯಾಂಕ್, ಅಪ್ಪೋಳ ಹೆಸರಲ್ಲೇ ಬ್ಯಾಂಕ್ ಮಾಡ್ಯಾನ, ಸಿದ್ದೇಶ್ವರ ಅಪ್ಪೋಳ ಹೆಸರು, ಸಿದ್ದೇಶ್ವರ ಮಲ್ಟಿ ಸ್ಟೇಟ್ ಬ್ಯಾಂಕ್. 16-17 ತಿಂಗಳದಾಗ 16-18 ಕೋಟಿ ರೂಪಾಯಿ ಡಿಪಾಸಿಟ್. ಒಬ್ಬ ಹಳ್ಳ್ಯಾನ ಹುಡುಗ ಬೆಂಗಳೂರು ಬಿಟ್ಟು ಊರಿಗೆ ಬಂದು ಚಂದ ಮಾಡ್ಯಾನಲ್ಲ. ಇದೆಲ್ಲ ಮಾಡಕ್ ಕಾರಣ ಯಾರಂದ್ರೆ ನಮ್ ಗುಂಡುರೆಡ್ಡಿ. ಅವ ನಮ್ಮನಿ ಕಡೆ ಕರ್ಕೊಂಡು ಬಂದಾವ. ಇವತ್ತೆಲ್ಲ ದರ್ಶನ ಮಾಡ್ಕೊಂಡ್ ಬರೋಣ, ಹೆಂಗೂ ಎಳೆ ಐತಿ, ಎಲ್ಲರೂ ದರ್ಶನ ಮಾಡ್ಕೊಂಡ್ ಬರೋಣ ಅಂದ. ಎಲ್ಲರ ದರ್ಶನ ಮಾಡ್ಕೊಂಡ್ ಬರೋ ಮಾಡಿ. ಯಾಕ ಎಲ್ಲಿ ವೇಳೆ ಸಿಗ್ತೈತಿ ನಮಗ? ಹೋಗ್ತಿರ್ತೀವಿ ಹಂಗ ಮುಂದಾದ ಹೋಗ್ತಿರ್ತೀವಿ, ಎಲ್ಲಿಲ್ಲ ಎಲ್ಲ. ಅವನದೊಂದು ಯಶೋದಾತಿಯನ್ನು ಕೇಳಿದ್ವಿ. ಏನ್ ಮಾಡಿದಪ್ಪ ಅಂತ. 15 ಕೋಟಿ 16 ಕೋಟಿ ರೂಪಾಯಿ ಡಿಪಾಸಿಟ್. ಎಷ್ಟು ತಿಂಗಳಾಯ್ತು? 16 ತಿಂಗಳು ಅಂದ್ರೆ ತಿಂಗಳ 1 ಕೋಟಿ ರೂಪಾಯಿ ಡಿಪಾಸಿಟ್. ಯುವಕರು ಏನ್ ಕಲಿಬೇಕಂದ್ರೆ ಇದನ್ನ ಕಲಿಬೇಕು. ಒಬ್ಬ ಬ್ಯಾಂಕರ್ ಆದ ಅಂದ್ರ ನಾಳೆ 100 ಮಂದಿ ನಿಲ್ಸಕ್ ಬರ್ತೈತಿ. 100 ಮಂದಿ ಯುವಕರು ಯುವತಿಯರು ಏನಾದ್ರು ಉದ್ಯೋಗ ವ್ಯವಸಾಯ ಮಾಡ್ತೇನಂದ್ರ ಸಾಲ ಕೊಟ್ಟು ಅವ್ರ ಉದ್ಯೋಗ ವ್ಯವಸಾಯಗಳನ್ನ ಕಟ್ಟಿ ನಿಲ್ಸಿದ್ನಂದ್ರ 1000 ಮಂದಿಗೆ 10,000 ಮಂದಿ ಕೆಲಸ ಸಿಗ್ತೈತಿ. ಇದೇನ ಲೋಕೋದ್ಧಾರ ಅಂದ್ರೆ ಏನ್ ಇದೆ? ಇಂಥವು ಇವನ್ ನೋಡಕ್ ನನಗ್ ಬಹಳ ಆಸಕ್ತಿ ಇರ್ತೈತಿ ಯಾವಾಗ್ಲೂ. ನಾ ಎಲ್ಲೋ ಆದೆ ಅಂದ್ರೆ ಯಾರ ಏನ್ರ ಒಂದ್ ಚಂದನ್ ಕೆಲಸ ಮಾಡಿದ್ರಂದ್ರ ದಡಕ್ಕನ ಹೋಗ್ತಾನೆ, ಏನೇನ್ ಮಾಡಿಯೋ ನೀ ಅಂತ ಹೇಳಿ ಅವ್ರ ಕೇಳಿ ಮಾಡಿ ನೋಡಿ ಬರ್ತಿರ್ತ. ಅದೊಂದು ಅವಕಾಶನೂ ಸಿಕ್ಕಿವತ್ತ. ಇಷ್ಟೆಲ್ಲ ಆಗಿ ಕೊನೆಗೆ ಬರುವ ಹೊತ್ನ್ಯಾಗ ನಾನು ಹೈದರಾಬಾದ್ ಮುಕ್ತಿ ಸಂಗ್ರಾಮದ ಕಥೆಯನ್ನು ಬಹಳ ಸರಿ ಓದಿ ನಾನು. ಯಾಕಂತಂದ್ರ ನಮ್ಮ ಮನಸ್ಸಿನೊಳಗ ಒಂದು ಹೊರಗಿತ್ತು. 47ರಾಗ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ್ರಿ, ಇಲ್ಲಿ 48ಕ್ಕೆ ಸಿಕ್ತು. 1 ವರ್ಷ ತಡ ಆತು. ಹೌದಲ್ಲ ಅಮರನಾಥನ್? 1 ವರ್ಷ ತಡ ಆಗಿ ಸಿಕ್ತಿದ ಸ್ವಾತಂತ್ರ್ಯ. ಅದು ನೋವು ಎಲ್ಲರಿಗೂ ಇತ್ತು. ಯಾಕ ಅಂತಂದ್ರ ಹೈದರಾಬಾದ್ ನಿಜಾಮ ಬಿಟ್ಟು ಹೋಗಕ್ ತಯಾರಿದ್ವಿ. ಅವಾಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ರ ಮನೆಗೆ ಹೋಗಿದ್ದ ಯಾರು ನಿಜಾಮ. ನೀನು ಬಿಟ್ಟು ಹೋದಿ ಚಲೋ ಇರ್ಲಿಕ್ಕಂತಂದ್ರ ನೋಡು ಕಾಯ್ದೆ ಪ್ರಕಾರ ನಾವು ಇದನ್ ಮಾಡ್ತೀವಿ ಅಂತಂದ್. ನಾ ನಿಮ್ನ ಯಾರನ್ನೂ ಕಾಲು ಹಿಡ್ಕೊಡಂಗಿಲ್ಲ ಅಂತ ಅಂದ ಕೂಡ್ಲೆ ಯಾರು ಬರ್ತಾರಲ್ಲ ಬಂದವ್ರನ್ನೆಲ್ಲ ಕೊಚ್ಚ ಹಾಕ್ತೀನಿ ಅಂದ. ನಿಮ್ ಮಂದಿ ಕೊಚ್ಚ ಹಾಕೋತನ ನಮ್ಮ ಮಂದಿ ಏನ್ ಹಿಂಗ ನೋಡ್ಕೊತ ನಿಂತಿರ್ತಾರ ನಿನ್ನ ಅಂತ ಪಟೇಲ್ ಅಂದ. ನೀನು ಸರಳಾಗಿ ಸರೆಂಡರ್ ಆದಿ ಚಲೋ ಆಗ್ಲಿಲ್ಲ ಅಂದ್ರೆ ಸೈನ್ಯ ಹೋಗಿಸ್ತೀನಿ ನೋಡೋಳು, ಹೋಗಿಸು ಅಂತ ಆಹ್ವಾನ ಕೊಟ್ಟ, ಹೋಗಿಸ್ಬಿಟ್ಟ. ಆದ್ರ ಏನ್ ಆ ರಜಾಕರು ಹಾವಳಿ ಅಂತ ನಾವೇನಂತೀವಿ, ಏನ್ ಅನನ್ಯ ಅತ್ಯಾಚಾರ ಮಾಡಿದ್ರು ಅದು ಈ ಕಲ್ಯಾಣ ಕರ್ನಾಟಕದ ಮಂದಿಗೆ ಗೊತ್ತು. ನಮಗ ಆ ಕಡೆ ಮಂದಿಗೆ ಗೊತ್ತಾಗೋದ ಯಾರು ಅನುಭವಿಸ್ಯಾರಲ್ಲ ಅವ್ರಿಗೆ ಗೊತ್ತು. 3 ತಿಂಗಳಗಟ್ಲೆ ಊರಿಗೆ ಅಂತೆ ಎಷ್ಟು ಜನ ಪ್ರಾಣ ತಪ್ಪರು. ಯಾಕಂದ್ರೆ ಈ ದೇಶದ ಊರಾಗ ಇಲ್ಲಿಯೂ ರಜಾಕರ್ ಬಂದೋದ. ಇಲ್ಲಿ ಅಲ್ಸರು ಮನೆಗೆ ಮಂದಿ ಒಳಗೆ ಹಾಕಿ ಹೊರಗೆ ಬೆಂಕಿ ಹಚ್ಚಿದ್ರು. ಮನೆ ಒಳಗೆ ಹಾಕಿ ಹೊರಗೆ ಬೆಂಕಿ ಹಚ್ಚಿದ್ರು ರಜಾಕರ್. 9 ಮಂದಿನ ಸುಟ್ಟ. ಹಿಂಗ ಈ ಹೈದರಾಬಾದ್ ಕರ್ನಾಟಕ ಅಂತೇನು ಆಳಿದಂತಿದ್ರು. ಇವತ್ತಿನ ಕಲ್ಯಾಣ ಕರ್ನಾಟಕ ಅವತ್ತಿನಿಂದ ಕ್ರಾಂತಿಯ ನಾಡಿ. ಇವತ್ತ ಅಲ್ಲ, 12ನೇ ಶತಮಾನದಿಂದ ಹಿಡ್ಕೊಂಡು ಇಲ್ಲಿ ತನಕ ಕ್ರಾಂತಿ ಮಾಡಿ. ಇಲ್ಲಿ ಮಂದಿ ರಕ್ತ ಬಹಳ ಗಟ್ಟೈತಿ. ರಕ್ತದೊಳಗ ರಾಷ್ಟ್ರಾಭಿಮಾನ, ದೇವಾಭಿಮಾನ, ಧರ್ಮಾಭಿಮಾನ ಯಾವ ಕಾಲಕ್ಕೂ ಸಹಿತ ತುಂಬಿ ತಿಳ್ಕುವಂತ ನಾಡು. ಭಕ್ತಿ ನಾಡು, ಭಕ್ತಿಗಂದ್ರ ಪ್ರಸಿದ್ಧ ನಾಡು. ಅದ್ರ ದರ್ಶನನೂ ನಾವು ಮಾಡ್ಕೊಂಡು ಬಂದ್ ಬರುವತ್ನ ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ಮತ್ತು ಈ ಸಾಮೂಹಿಕ ಬಲಿದಾನವನ್ನು ಕೊಟ್ಟಂತ
ನಮ್ಮ ಗ್ರಾಮಸ್ಥರು ಏನಿದ್ರು ಅವ್ರ ಸಮಾಧಿ ದರ್ಶನ ಮಾಡ್ಕೊಂಡು ನಾ ಎಲ್ಲಾದ್ರೂ ಹೋಗ್ತೇನ್ರಿ. ಭಗತ್ ಸಿಂಗ್ ಅಂದ್ ಎಲ್ಲಿ ಪ್ರಾಣಾಹುತಿ ಆಗಿತ್ತು ಆ ಅಲ್ಫ್ರೆಡ್ ಪಾರ್ಕಿಗೆ ಹೋಗಿ ನಾ ದರ್ಶನ ಮಾಡ್ಕೊಂಡು. ಕಾಕೋಡಿ ಕಾಂಡ ಅಂತ ನಿಮ್ಗೆ ಗೊತ್ತಿರ್ಬೇಕು, ಸ್ವಾತಂತ್ರ್ಯ ಸಮಯದಲ್ಲಿ ಈ ಎಲ್ಲ ಹುಡುಗರು ಅವಾಗಿನವರು ರೈಲ್ವೆ ಲೂಟಿ ಮಾಡಿದ್ರು. ಅವ್ ಬ್ರಿಟಿಷರು ರೊಕ್ಕ ತಗೊಂಡ್ ಹೊಂಟಿದ್ರು, ಶಸ್ತ್ರಾಸ್ತ್ರ ರೊಕ್ಕ ಇದ್ದಿದ್ದಿಲ್ಲ, ರೈಲ್ವೆ ಅಡ್ಡಗಟ್ಟು ಪೆಟ್ಟಿಗೆನೆ ಎತ್ಕೊಂಡು ಹೋಗಿದ್ರು. ಅಲ್ಲಿ ಆ ಘಟನೆ ನಡೆದಂತ ಸ್ಥಳ ಬ್ರಿಟಿಷರಿಗೆ ಏನ್ ಚಳ್ಳಣ್ಣು ತಿನ್ಸಿದ್ರಲ್ಲ ನಮ್ಮ ಹುಡುಗರು, ಆ ಕಾಕೋರಿಗೆ ಹೋಗಿದ್ ನಾನು ನೋಡಕಂತ ಹೋಗಿದ್ದೆ. ಜಾಲಿಯನ್ ವಾಲಾಬಾಗ್ ಹೋಗಿದ್ದೆ, ಎಲ್ಲಿ ಒಂದೇ ದಿವಸ 1500 ಮಂದಿ ಗುಂಡ್ ಹಾಕಿರ್ತ ಟೈರ್, ಅಲ್ಲಿನೂ ಒಂದು ದರ್ಶನ ಮಾಡ್ಕೊಂಡು. ನಮ್ಮ ದೇಶದಾಗ ಕ್ರಾಂತಿಕಾರಿಗಳು ಎಲ್ಲೆಲ್ಲಿ ಏನ ಮಾಡ್ಯಾರ, ಅವು ಎಲ್ಲಿ ಎಷ್ಟು ಸಾಧ್ಯತೆ ಅಷ್ಟೆಲ್ಲ ಅದು ನನ್ನ ದೃಷ್ಟಿಯೊಳಗೆ ತೀರ್ಥಕ್ಷೇತ್ರ. ಅದಕ್ಕ ಈ ಕಲ್ಯಾಣ ಕರ್ನಾಟಕದ ಒಂದೊಂದು ಹಳ್ಳಿ ಅಂದ್ರೆ ನನ್ನ ದೃಷ್ಟಿಯಿಂದ ತೀರ್ಥಕ್ಷೇತ್ರಗಳು, ಪ್ರೇರಣಾ ಸ್ಥಾನಗಳು. ನಮ್ಮ ಜನ ತಮ್ಮ ಬಲಿದಾನ ಕೊಟ್ಟು ಈ ದೇಶ ದೇವರು ಧರ್ಮವನ್ನ ರಕ್ಷಣಾ ಮಾಡಿದಂತ ಸ್ಥಾನ, ಅದನ್ನು ಮಾಡ್ಕೊಂಡು ಬಂದೆ. ಎಲ್ಲದಕ್ಕೂ ಅವಕಾಶ ಮಾಡಿಕೊಟ್ರಿ ನೀವು. ಇದಕ್ಕ ನಮ್ಮ ಕುಂದುರೆಡ್ಡಿ ಬಹಳ ಕಷ್ಟಪಟ್ಟು ಎಲ್ಲ ನಿಮ್ಮನ್ನೆಲ್ಲ ಕೂಡಿಸಿ, ಎಲ್ಲ ಯುವಕರನ್ನ ಕೂಡಿಸಿ, ಯುವಕರನ್ನ ನೆಲದ ಹೋತರ ನೀರ್ ಬರ್ಬೇಕು ಅಂತಾರ ಐತ್ರಿ. ಎಲ್ಲಾರು ಬಹಳ ಉತ್ಸಾಹದಿಂದ ನಿಮ್ಮನ್ನ ನೋಡಿ ನಮಗ ಅನಿಸ್ತಿತ್ತು, ನಾವು ನೆಲಕ್ಕೆ ಹೆಜ್ಜೆ ಹಾಕ್ತೇವಲ್ಲ ಮರ, ದಕ್ 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 ಅಂತ ಪುಣಿ ಮಂದಿ ಐತಿ ಅಂತ ಅನಿಸ್ತಿತ್ತು. ಬಹಳ ಸಂತೋಷ ಆಯ್ತು ನಮ್ಮೆಲ್ಲರನ್ನು ನೋಡಿ. ಎಲ್ಲಕ್ಕೂ ಮುಗಿಲಿ ಪೂಜ್ಯರ ದರ್ಶನ, ಅವ್ರ ಆಶೀರ್ವಚನ ಕೇಳಿ ಸಂತೋಷ ಆಯ್ತು. ಮತ್ತೊಮ್ಮೆ ಎಲ್ರಿಗೂ ತುಂಬ ಹೃದಯದ ವಂದನೆಗಳು.